ಆತ್ಮೀಯರೆಲ್ಲರಿಗೂ ವಂದನೆಗಳು ತಿಳಿಸ್ತಾ ಇದ್ದೀನಿ. ಎಲ್ಲರೂ ತಲೆಬಾಗ್ಸಿರಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಸರ್ವಲೋಕವನ್ನು ಸೃಷ್ಟಿ ಮಾಡಿರುವಂತ ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವ, ನಿಮಗೆ ಸ್ತೋತ್ರಗಳು ತಂದೆ. ಈ ಬೆಳಗಿನ ಜಾವದಲ್ಲಿ ನಿಮ್ಮ ಪಾದ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಂತ ಭಾಗ್ಯವನ್ನು ನೀವು ಕೊಟ್ಟಿದ್ದೀರ ತಂದೆ. ನಿಮಗೆ ಸ್ತೋತ್ರಗಳು, ಕೃತಜ್ಞತೆಗಳು. ಅದೇ ರೀತಿಯಲ್ಲಿ ನಿಮ್ಮ ಮಕ್ಕಳೊಟ್ಟಿಗೆ ಸಭೆಯಾಗಿ ಸೇರಿ ತಂದೆಯಾದ ದೇವರೇ, ಇಲ್ಲಿ ತನಕ ಆರಾಧನೆಯಲ್ಲಿ ಜೊತೆಯಾಗಿದ್ದು ನಡೆಸಿದ್ದೀರ. ಸ್ತೋತ್ರಗಳು ತಂದೆ. ನಿಮ್ಮನ್ನು ಕುರಿತು ಮಾತನಾಡುವಾಗ, ನಿಮ್ಮ ರಾಜ್ಯವನ್ನು ಕುರಿತು ಮಾತನಾಡುವಾಗ ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ. ಕೇಳುವಂತ ಪ್ರತಿ ನಿಮ್ಮ ಮಕ್ಕಳು ಜಾಗೃತಿಯಿಂದ ಕೇಳುವಂತೆ ಎಲ್ಲರಿಗೂ ಮನೋನೇತ್ರಗಳನ್ನ ಬೆಳಗಿಸಿ ಅರ್ಥ ಮಾಡಿಕೊಂಡು ಈ ಲೋಕದಲ್ಲಿ ನೀತಿವಂತರಾಗಿ, ಭಕ್ತರಾಗಿ, ಶ್ರೇಷ್ಠರಾಗಿ ಜೀವಿಸುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಗೆ, ಆಮೆನ್. ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ವಂದನೆಗಳು ಅಪ್ಪಾಜಿ. ವಂದನೆಯಮ್ಮ. ಮತ್ತೊಂದು ಸಾರಿ ನಿಮ್ಮೊಟ್ಟಿಗೆ ಕೂಡಿ ಸಭೆಯಾಗಿ ಸೇರಿ ಈ ಗೂಗಲ್ ಮೀಟ್ ಮೂಲಕ ಮಾತನಾಡಕ್ಕೆ ತಂದೆಯಾದ ದೇವರು ಅವಕಾಶ ಕೊಟ್ಟಿದ್ದಾರೆ. ದೇವರಿಗೆ ಸ್ತೋತ್ರಗಳು. ದೇವರ ರಾಜ್ಯವನ್ನು ಕುರಿತು ನಿರ್ದಿಷ್ಟವಾದ ಮಾಹಿತಿಗಳು 4ನೇ ಭಾಗವನ್ನು ಮಾತನಾಡ್ತಾ ಇದ್ದೀನಿ. ಶ್ರದ್ಧೆಯಿಂದ ಕೇಳಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಈ ಒಂದು ಅಂಶವನ್ನು ಕುರಿತು ಮಾತನಾಡಿ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿ ಸುಮಾರು ಒಂದು 20 ವಿಡಿಯೋಗಳು ಇರುತ್ತೆ. ಇನ್ನು 2ನೇ ಸಾರಿ ಮತ್ತೊಂದು ಸಾರಿ ಇದು ಮಾತಾಡೋದಕ್ಕೆ ಕಾರಣ ಏನು ಅಂದಾಗ, ಅದರಲ್ಲಿ ಕೆಲವು ವಿಷಯಗಳು ಮಾತಾಡೋದು ಬಿಟ್ಟಿರುವಾಗ ದೇವರು ಈ ಒಂದು ಭಾಗದಲ್ಲಿ ಮಾತನಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡ್ತಾರೆ. ಮಾತನಾಡುವಾಗ ಕೆಲವು ವಿಷಯಗಳು, ಹೊಸ ವಿಷಯಗಳು ಸಿಗುತ್ತೆ. ಮಾತನಾಡಿದ್ದೇ ಹೇಳಿದ್ದಾರಂತೇಳಿ ಯಾರು ಕೂಡ ಅಂದ್ಕೋಬಾರ್ದು. ಕೆಲವು ವಿಷಯಗಳು, ಹೊಸ ವಿಷಯಗಳನ್ನ ಅದರಲ್ಲೇ ದೇವರು ಕೊಡುವಂಥದ್ದು ನಡೆಯುತ್ತೆ. ಖಂಡಿತವಾಗಿ ನಾವು ಶ್ರದ್ಧೆಯಿಂದ ಕೇಳಬೇಕು. ಕೇಳಿ ಅದರ ಪ್ರಕಾರ ನಾವು ಜೀವಿಸ್ಬೇಕು. ಒಂದು ವಚನವನ್ನು ನಾವು ನೋಡಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 9ನೇ ವಚನ 10ನೇ ವಚನವನ್ನು ಓದಿಕೊಂಡು ನಾವು ಮುಂದೆ ಹೋಗೋಣ. ಲೂಕನ್ ಬರೆದ ಸುವಾರ್ತೆ 8ನೇ ಅಧ್ಯಾಯ 9ನೇ ವಚನ 10ನೇ ವಚನವನ್ನು ಒಂದ್ಸಾರಿ ಓದಿ. ಆತನ ಶಿಷ್ಯರು ಈ ಸಾಮ್ಯದ ಅರ್ಥವೇನೆಂದು ಆತನನ್ನು ಕೇಳಿದಾಗ, ಆತನು, ದೇವರ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರವು ನಿಮಗೆ ಕೊಟ್ಟದೆ, ಉಳಿದವರಿಗೆ ಕಣ್ಣಿದ್ದರೂ ನೋಡದಂತೆಯೂ ಕಿವಿಯಿದ್ದರೂ ತಿಳುಕೊಳ್ಳದಂತೆಯೂ ಸಾಮ್ಯ ರೂಪವಾಗಿ ಹೇಳಲಾಗುತ್ತದೆ. ಗಮನಿಸಿರಿ ಪ್ರಿಯರೇ, ಇವಾಗ ಯೇಸು ಪ್ರಭು ಸುವಾರ್ತೆ ಮಾಡುವಂತ ಸಮಯದಲ್ಲಿ ಕೆಲವರಿಗೆ ಸಾಮ್ಯ ರೂಪವಾಗಿ ಮಾತನಾಡಿದ್ದಾರೆ. ಯೆಹೂದ್ಯರು ಇದ್ದಾರೆ, ಪರಿಸಾಯರು ಇದ್ದಾರೆ, ಶಾಸ್ತ್ರಿಗಳು. ಅವರ ಬಳಿಯಲ್ಲಿ ಅರ್ಥ ಆಗುವಂತ ರೀತಿಯಲ್ಲಿ ಮಾತನಾಡದೆ ಸಾಮ್ಯ ರೂಪದಲ್ಲಿ, ಉಪಮಾನ ರೂಪದಲ್ಲಿ ಅವ್ರ ಬಳಿಯಲ್ಲಿ ಮಾತನಾಡಿದ್ದಾರೆ. ಅದನ್ನ ಅರ್ಥ ಮಾಡಿಕೊಳ್ಬೇಕಾದ್ರೆ ಅವರು ಪರಿಶೋಧನೆ ಮಾಡಬೇಕಾಗಿತ್ತು. ಆದ್ರೆ ಅವರು ಪರಿಶೋಧನೆ ಮಾಡಿಲ್ಲ. ಉಪಮಾನ ರೀತಿಯಲ್ಲಿ ಹೇಳಿದ್ರು, ಅದರಲ್ಲಿ ದೇವರ ಜ್ಞಾನ ಇದೆ, ದೇವರ ಆತ್ಮಿಕವಾದಂತ ಜ್ಞಾನ ಇದೆ. ತನ್ನ ಶಿಷ್ಯರು ಪ್ರಭುವಿಗೆ ಕೇಳಿದಾಗ, ಇದರ ಅರ್ಥ ಏನು ಅಂತ ಕೇಳಿದಾಗ
ಅವರಿಗೆ ಬಿಡಿಸಿ ಹೇಳುವಂಥದ್ದು ನಾವು ನೋಡ್ತೀವಿ ಪ್ರೇರೆ. ಆತನ ಶಿಷ್ಯರು ಈ ಸಾಮ್ಯದ ಅರ್ಥವೇನೆಂದು ಆತನನ್ನು ಕೇಳಿದಾಗ ಆತನು, ದೇವರ ರಾಜ್ಯದ ಗುಟ್ಟನ್ನು ತಿಳಿಯುವ ವರವು ನಿಮಗೆ ಕೊಟ್ಟದೆ. ಉಳಿದವರಿಗೆ ಕಣ್ಣಿದ್ದರೂ ನೋಡದಂತೆಯೂ, ಕಿವಿ ಇದ್ದರೂ ತಿಳುಕೊಳ್ಳದಂತೆಯೂ ಸಾಮ್ಯ ರೂಪವಾಗಿ ಹೇಳಲಾಗುತ್ತದೆ. ಸಾಮ್ಯ ರೂಪವಾಗಿ ಹೇಳಲಾಗುತ್ತದೆ. ಅನೇಕ ರೀತಿಯಲ್ಲಿ ಯೇಸು ಪ್ರಭು ಅವರಿಗೆ ಸಾಮ್ಯ ರೂಪದಲ್ಲಿ ಮಾತನಾಡಿರುವಂತದ್ದನ್ನು ನಾವು ನೋಡ್ತೀವಿ. ಶಿಷ್ಯರು ಬಂದು ಕೇಳಿದಾಗ, ಅಯ್ಯ ಪ್ರಭುವೇ, ಇದರ ಬಗ್ಗೆ ನಮಗೆ ತಿಳಿಸ್ಕೊಡಿ, ಅರ್ಥ ಆಗ್ತಾ ಇಲ್ಲ ಅಂದಾಗ ಅದರ ಅರ್ಥವನ್ನ ಇವರು ತಿಳಿಸ್ತಾ ಇದ್ರು. ಈಗಿನ ಕಾಲದಲ್ಲಿ ದೇವರ ಜ್ಞಾನವನ್ನ ಅರ್ಥ ಮಾಡಿಕೊಳ್ಳುವಂತ ಗುಟ್ಟು ಅಂದ್ರೆ ಸತ್ಯವೇದ ಗ್ರಂಥ ಎಲ್ಲರ ಕೈಯಲ್ಲಿ ಕೊಟ್ಟಿದ್ದಾರೆ, ಎಲ್ಲರಿಗೂ ಕೊಟ್ಟಿದ್ದಾರೆ. ಆದ್ರೆ ಎಲ್ಲರೂ ಒಂದೇ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿದ್ದಾರ? ಎಲ್ಲರೂ ಒಂದೇ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿದ್ದಾರ? ಇಲ್ಲ. ಒಬ್ಬೊಬ್ರು ಒಂದೊಂದು ಅರ್ಥ ಮಾಡಿಕೊಂಡಿದ್ದಾರೆ. ಈ ಹಬ್ಬದ ವಿಷಯದಲ್ಲಿ ನೀವು ಯೋಚನೆ ಮಾಡಿ. ಹಬ್ಬವನ್ನ ಕೆಲವರು ಮಾಡ್ಬೇಕು ಅಂತ ಹೇಳ್ತಾರೆ, ಕೆಲವರು ಮಾಡ್ಕೂಡುದು ಅಂತ ಹೇಳ್ತಾರೆ, ಇನ್ನು ಕೆಲವರು ಇನ್ನೊಂದು ರೀತಿಯಲ್ಲಿ ಮಾತಾಡ್ತಾರೆ. ಅಂದ್ರೆ ದೇವರ ವಾಕ್ಯದಲ್ಲಿ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಅರ್ಥ, ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಅರ್ಥ ಮಾಡಿಕೊಂಡಿದ್ದಾರೆ. ಪ್ರಾರ್ಥನೆ ವಿಷಯದಲ್ಲಿ ಕೂಡ ಅಷ್ಟೇ. ಪ್ರಾರ್ಥನೆ ವಿಷಯದಲ್ಲಿ ಈ ಸಮಾಜದಲ್ಲಿ, ಕ್ರೈಸ್ತ ಸಮಾಜದಲ್ಲಿ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಅರ್ಥ ಮಾಡಿಕೊಂಡಿದ್ದಾರೆ. ಪ್ರಾರ್ಥನೆ ಯಾಕೆ ಮಾಡಬೇಕು ತಿಳಿಯದೆ ಚಿತ್ರ ವಿಚಿತ್ರವಾಗಿ ಪ್ರಾರ್ಥನೆ ನಡೆಯುತ್ತೆ. ಅನೇಕ ಸಾಕ್ಷಿಗಳು ಅಂತಾರೆ, ಅನೇಕ ಉಪದೇಶಗಳು. ಸತ್ಯವನ್ನ ಗ್ರಹಿಸಿಕೊಳ್ಳುವಂತ ಒಂದು ಜ್ಞಾನ ಕೊಟ್ಟಿಲ್ವಾ ದೇವರು ಎಲ್ಲರಿಗೂ? ಎಲ್ಲರಿಗೂ ಕೊಟ್ಟಿಲ್ವಾ? ಎಲ್ಲರಿಗೂ ಅರ್ಥ ಮಾಡಿಕೊಳ್ಳುವಂತ ಜ್ಞಾನವನ್ನು ಕೊಟ್ಟಿಲ್ವಾ? ದೇವರು ಅರ್ಥ ಮಾಡಿಕೊಳ್ಳಿ ಅಂತೇಳಿ ಎಲ್ಲಾರ್ಗೂ ಇದನ್ನು ಕೊಟ್ಟಿದ್ದಾರೆ. ಅರ್ಥ ಮಾಡಿಕೊಳ್ಳಬೇಕಾದ್ರೆ, ದೇವರ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ನಮ್ಗೇನಿರ್ಬೇಕು? ವಿಧೇಯತೆ ಅನ್ನುವಂಥದ್ದು ಇರ್ಬೇಕು. ವಿಧೇಯತೆ. ಈ ಲೋಕದಲ್ಲಿ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಕಾರಣ ಏನಪ್ಪಾ ಅಂದ್ರೆ, ಶರೀರದ ಕೋರಿಕೆಗಳು, ಶಾರೀರಕ್ಕೆ ಸಂಬಂಧಪಟ್ಟಂತ ಆಲೋಚನೆಗಳು ಇವು ಬಹಳ ಇದ್ದಾಗ, ಅದ್ರ ಜೊತೆಗೆ ಸುಳ್ಳುಗಳು, ಮೋಸ, ಗರ್ವ ಇದ್ದಾಗ ಈ ಜ್ಞಾನ ಅರ್ಥ ಆಗಲ್ಲ. ಈ ಜ್ಞಾನ ಅರ್ಥ ಆಗಲ್ಲ. ಅರ್ಥ ಮಾಡ್ಕೊಳ್ಬೇಕಾದ್ರೆ ಮೊಟ್ಟ ಮೊದಲು ವಿಧೇಯರಾಗ್ಬೇಕು. ದೇವ, ನಮ್ಗೆ ಅರ್ಥ ಆಗ್ತಾ ಇಲ್ಲ, ನಮ್ಗೆ ಕೊಡಿ ಅಂತೇಳಿ ಇವರು ವಿಧೇಯರಾಗ್ಬೇಕು. ಸ್ವಲ್ಪ ಮಂದಿಗೆ ಮಾತ್ರ ಅರ್ಥ ಆಗ್ತಾ ಇದೆ ಅಂದ್ರೆ ಕಾರಣ, ದೇವರನ್ನು ಹುಡುಕ್ಬೇಕು, ದೇವರನ್ನ ತಿಳಿದುಕೊಳ್ಳಬೇಕು, ಸತ್ಯವನ್ನ ಅರ್ಥ ಮಾಡಿಕೊಳ್ಬೇಕು ಎಂಬ ಹಂಬಲ ಇದ್ದಂತವರಿಗೆ ಅರ್ಥ ಆಗುತ್ತೆ. ಸತ್ಯವನ್ನ ನಾವು ತಿಳಿದುಕೊಳ್ಳಬೇಕು ಎಂಬ ಹಂಬಲ ಯಾರಿಗಿರುತ್ತೋ ಅವರಿಗೆ ಖಂಡಿತವಾಗಿ ದೇವರು ಅವಕಾಶವನ್ನು ಕೊಡ್ತಾರೆ ಅರ್ಥ ಮಾಡಿಕೊಳ್ಳೋದಕ್ಕೆ. ಇಲ್ಲಿದ್ರೆ ನಮ್ಮ ಹಾಗೆ ಒಂದು ಜ್ಞಾನವನ್ನ, ವಾಕ್ಯವನ್ನು ಸಾರುವಂತ ಸೇವಕರು ಇರ್ತಾರಲ್ಲ, ಇದ್ದದ್ದು ಇದ್ದ ಹಾಗೆ ಸಾರುವಂತ ಸೇವಕರು, ಅಂತವರು ಪರಿಚಯವಾಗ್ತಾರೆ ಯಾವುದೊಂದು ರೀತಿಯಲ್ಲಿ. ಅವ್ರ ಮೂಲಕ ಅನೇಕ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇವಾಗ ನಿಮ್ಗೆಲ್ಲಾರ್ಗೂ ಅವಕಾಶ ಸಿಕ್ಕಿದೆ ಅಂದ್ರೆ ನೀವು ದೇವರನ್ನು ಹುಡುಕ್ತಾ ಇದ್ದೀರಾ, ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ, ಸತ್ಯದಗೋಸ್ಕರ ನೀವು ಪ್ರಯಾಸ ಪಡ್ತಾ ಇದ್ದೀರಾ.
ಅದಕ್ಕೆ ಈ ಗುಟ್ಟು ದೇವರ ರಾಜ್ಯವನ್ನ ತಿಳಿಯುವಂತ ಗುಟ್ಟು. ಇವು ಪ್ರಪಂಚ ದೇಶದಲ್ಲಿ ಎಲ್ಲರ ಕೈಯಲ್ಲಿ ದೇವರ ಗ್ರಂಥ ಇದೆ, ಕ್ರೈಸ್ತರ ಕೈಯಲ್ಲಿ. ಅದು ದೇವರ ರಾಜ್ಯವನ್ನ ತಿಳ್ಕೊಳ್ಳುವಂತ ಒಂದು ಗುಟ್ಟು ಗೊತ್ತಾಗಿದೆಯಾ? ದೇವರ ರಾಜ್ಯವನ್ನ ಕುರಿತು ತಿಳಿದುಕೊಳ್ಳುವಂತ ಗುಟ್ಟು, ರಹಸ್ಯ. ಇನ್ನು ದೇವರ ರಾಜ್ಯ ಬರ್ಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ. ದೇವರ ರಾಜ್ಯ ಬರ್ಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ರಾಜ್ಯ ಬರ್ಲಿ ಅಂತೇಳಿ. ಕಳೆದ ವಾರದಲ್ಲಿ ನೋಡಿದೀವಿ, ಭೂಲೋಕದಲ್ಲಿ ಎಲ್ಲಾ ದೇಶದ ಮೇಲೆ ಅಧಿಕಾರ ಇದ್ದವರು ದೇವರು. ಎಲ್ಲಾ ದೇಶದಲ್ಲಿ ಅಧಿಕಾರ ಇದ್ದವರು ದೇವರು, ಅಧಿಕಾರ ಕೊಟ್ಟವರು ದೇವರು. ಟೋಟಲ್ ವಿಶ್ವದಲ್ಲಿ ದೇವರ ಮೂಲಕನೇ ಕಾರ್ಯಕ್ರಮ ನಡೀತಾ ಇದೆ. ಟೋಟಲ್ ಎಲ್ಲ ದೇವರಿಗೆ ಒಳಪಡ್ತಾ ಇದೆ. ಮನುಷ್ಯರ ಮೇಲೆ ಅಧಿಕಾರನು ಕೂಡ ದೇವರೇ. ಯಾರಿಗೆ ಅಧಿಕಾರ ಕೊಡಬೇಕು ಅವ್ರು ಕೊಡ್ತಾರೆ. ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಹೇಗೆ ಪರಿಪಾಲನೆ ಮಾಡ್ತಾರೋ ನೋಡೋಣ ಅಂತೇಳಿ. ದೇವರ ಇಷ್ಟವನ್ನ ನೆರವೇರಿಸುವಂತ ರಾಜ್ಯ ಎಲ್ಲಿ ಕಾಣ್ತಾ ಇಲ್ಲ. ದೇವರ ಚಿತ್ತವನ್ನು ನೆರವೇರಿಸುವಂತ ರಾಜ್ಯ ಎಲ್ಲಿ ಕಾಣ್ತಾ ಇಲ್ಲ. ತನ್ನ ಪ್ರಿಯ ಕುಮಾರನ ಮೂಲಕ ರಾಜ್ಯವನ್ನ ಸ್ಥಾಪನೆ ಮಾಡಿದ್ದಾರೆ. ಈ ರಾಜ್ಯದಲ್ಲಿ ಏನಿದೆ? ಪ್ರಾರ್ಥನೆ, ಆರಾಧನೆ, ಶತ್ರುಗಳನ್ನು ಕೂಡ ಕ್ಷಮಿಸುವಂತ ಪ್ರಾರ್ಥನೆ, ಅವ್ರಿಗೋಸ್ಕರ ವಿಜ್ಞಾಪನೆ, ಪ್ರೀತಿಸುವಂತ ಗುಣ, ಮಮತೆ, ಕರುಣೆ, ಇವೆಲ್ಲವನ್ನು ನೋಡ್ತೀವಿ. ಪ್ರೀತಿ, ಸಮಾಧಾನ, ಸಂತೋಷ ಏನ್ರಿ? ಇವೆಲ್ಲವನ್ನು ಎಲ್ಲಿ ನೋಡ್ತೀವಿ? ಏಸು ಕ್ರಿಸ್ತರಲ್ಲಿ ನೋಡ್ತೀವಿ. ದೇವರ ಸಭೆಯಲ್ಲಿ ನೋಡ್ತೀವಿ. ದೇವರ ಸಭೆ ಹೇಗಿದೆ? ಲೋಕದಲ್ಲಿ ಇರುವಂತ ರಾಜ್ಯಗಳಿದೆಯಲ್ಲ, ಅವರ ಹಾಗೆ ಏನಾದ್ರು ಗಲಾಟೆಗೆ ಹೋಗ್ತೀವ? ಅವರ ಹಾಗೆ ಏನಾದ್ರು ಮಾತಾಡಕ್ ಹೋಗ್ತೀವ? ಲೋಕದಲ್ಲಿ ಮಾತಾಡಿದ ರೀತಿಯಲ್ಲಿ, ಲೋಕದಲ್ಲಿ ದುಡಿಯುವ ರೀತಿಯಲ್ಲಿ, ಲೋಕದಲ್ಲಿ ಜಗಳ ಮಾಡುವ ರೀತಿಯಲ್ಲಿ ದೇವರ ಮಕ್ಕಳಾಗಿರುವಂತ ನಾವು ಮಾಡ್ತಾ ಇದೀವ? ನಮ್ಮ ಮಧ್ಯದಲ್ಲಿ ಏನ್ ನಡೀತಾ ಇದೆ? ಪ್ರಾರ್ಥನೆ, ಆರಾಧನೆ, ವಿಜ್ಞಾಪನೆ, ಕೃತಜ್ಞತೆ ಕೂಟಗಳು, ಆರಾಧನೆ ಕೂಟ, ಸುವಾರ್ತೆ ಕೂಟ, ಇವೆಲ್ಲದ್ರಲ್ಲಿ ನೋಡುವಾಗ ಪ್ರೀತಿ ಹಂಚಿಕೊಳ್ತೀವಿ. ಕೈಲಾದ್ರೆ ಒಂದು ತುತ್ತು ಊಟ ಕೊಡ್ತೀವಿ. ನಮ್ ಕೈಲಾದ್ರೆ ಏನಾದ್ರೂ ವಸ್ತ್ರದಾನ, ರಕ್ತದಾನ, ಏನ್ ಮಾಡ್ಬೇಕು, ನಮ್ ಕೈಲಿ ಏನಾಗುತ್ತೋ ಅದನ್ನ ಮಾಡ್ತಾ ಇರ್ತೀವಿ. ನಮ್ಮನ್ನ ಅವಮಾನ ಪಡಿಸ್ತಾ ಇರ್ತಾರೆ, ನಿಂದಿಸ್ತಾ ಇರ್ತಾರೆ, ಏನಿದ್ರೂ ಪರವಾಗಿಲ್ಲ, ಎಲ್ಲ ದೇವರಂತ ಹೇಳ್ಕೊಳ್ತೀವಿ. ಯಾಕಂದ್ರೆ ನಮ್ಮ ಪ್ರಭು ಹಾಗೆ ಕಲಿಸ್ಕೊಟ್ಟಿದ್ದಾರಲ್ಲ. ಪ್ರಭು ಕಲಿಸಿಕೊಟ್ಟಿದ್ದಾರಲ್ಲ. ಯಾರಾದ್ರೂ ಒಂದ್ ಮಾತಂದ್ರೆ ದೇವ್ರ ಸ್ತೋತ್ರ ಹೇಳಿ, ಪ್ರಾರ್ಥನೆ ಮಾಡಿ, ಬಿಟ್ಬಿಡಿ. ರಾಜ್ಯಕ್ಕಾಗಿ ತವಕೋಪಡಿ, ನೀತಿಗಾಗಿ ತವಕೋಪಡಿ. ಇಂಥದ್ದು ಲೋಕದಲ್ಲಿ ಎಲ್ಲಾದ್ರೂ ನೋಡ್ತೀವ? ಲೋಕದಲ್ಲಿ ಎಲ್ಲಾದ್ರೂ ನೋಡ್ತೀವ? ಹೋಗ್ಲಿ, ಇಸ್ರಾಯೇಲ್ಯರ ಮಧ್ಯದಲ್ಲಿ ನೋಡ್ತೀವ? ಏಟಿಗೆ ಏಟು, ಬೆತ್ತಕ್ಕೆ ಬೆತ್ತ, ಕಣ್ಣಿಗೆ ಕಣ್ಣು. ಒಂದು ಕಾಲದಲ್ಲಿ ಇಸ್ರಾಯೇಲ್ಯರಲ್ಲಿ ಅದನ್ನು ನೋಡ್ತೀವಿ, ಹೌದಲ್ವಾ? ಆದ್ರೆ ಯೇಸು ಕ್ರಿಸ್ತರು ಬಂದು ಅದನ್ನ ರದ್ದು ಮಾಡಿ ಹೊಸ ಒಡಂಬಡಿಕೆಯನ್ನು ಕೊಡ್ತಾರೆ. ಈ ಹೊಸ ಒಡಂಬಡಿಕೆಯನ್ನು ಪಡೆದುಕೊಂಡಿರುವಂತ ನಾವು ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಂತ ಪ್ರತಿ ವಿಷಯಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾವ್ದನ್ನ ಪಾಲಿಸ್ಬೇಕು, ಯಾವ್ದನ್ನ ಬಿಡಬೇಕು, ಅವೆಲ್ಲ ಅರ್ಥ ಮಾಡಿಕೊಂಡು ದೇವರು ಮೆಚ್ಚುವಂತ ರೀತಿಯಲ್ಲಿ ನಮ್ಮ ಪ್ರಾರ್ಥನೆ, ಆರಾಧನೆ, ವಿಜ್ಞಾಪನೆ, ಬೋಧನೆ, ಕ್ರಿಯೆಗಳು ಇವೆಲ್ಲ ನಡಿಬೇಕು ಪ್ರಿಯರೇ ನಮ್ಮ ಜೀವನದಲ್ಲಿ, ನಮ್ಮ ಬದುಕಿನಲ್ಲಿ. ನಡಿಬೇಕಾದ್ರೆ ಮೊಟ್ಟ ಮೊದಲು ತಿಳ್ಕೊಂಡಿರ್ಬೇಕು. ಹೌದಂತೀರಾ ಅಲ್ವಂತೀರಾ? ಲೂಕನ್ ಬರೆದ ಸುವಾರ್ತೆ 9ನೇ ಅಧ್ಯಾಯ 27ನೇ ವಚನವನ್ನು ನೋಡಿ ಪ್ರಿಯರೇ. ಲೂಕನ್ ಬರೆದ ಸುವಾರ್ತೆ 9ನೇ ಅಧ್ಯಾಯ 27ನೇ ವಚನ.
ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಇಲ್ಲಿ ನಿಂತಿರುವವರೊಳಗೆ ಕೆಲವರು ದೇವರ ರಾಜ್ಯವನ್ನು ನೋಡುವ ತನಕ ಮರಣ ಹೊಂದುವುದಿಲ್ಲವೆಂದು ಅಂದನು. ನೋಡಿದ್ರ, ಇಲ್ಲಿ ನಿಂತಿರುವವರೊಳಗೆ ಕೆಲವರು ದೇವರ ರಾಜ್ಯವನ್ನ ನೋಡುವ ತನಕ ಮರಣ ಹೊಂದುವುದಿಲ್ಲ. ಮರಣ ಹೊಂದುವುದಿಲ್ಲ. ನೋಡಿದ ಮೇಲೆ ಮರಣ ಹೊಂದುತ್ತಾರೆ. ದೇವರ ರಾಜ್ಯವನ್ನ ನೋಡಿದ ಮೇಲೆ ಮರಣ ಹೊಂದುತ್ತಾರೆ ಅಂದ್ರೆ ಅವರ ಬಳಿಯಲ್ಲಿ ನಿಂತವರು. ಇದು ಎಲ್ಲರಿಗೂ ಅರ್ಥ ಆಗುವಂತದ್ ಮಾತಾ? ಅರ್ಥ ಆಗುತ್ತಾ? ಮತ್ತೆ ಸತ್ಯವೇದ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ ಅಲ್ವಾ? ಯಾಕೆ ವಿಚಾರ ಮಾಡಿಲ್ಲ ಇವರು? ಯಾಕೆ ಮನಸ್ಸಿಗೆ ಕೆಲಸ ಕೊಟ್ಟಿಲ್ಲ? ಅಂದ್ರೆ ಯಾರನ್ನ ನಂಬಿಕೊಂಡು ಕೂತ್ಕೊಂಡಿದ್ದಾರೆ? ಸಂಸ್ಥೆಗಳನ್ನ ನಂಬಿಕೊಂಡು ಕೂತ್ಕೊಂಡಿದ್ದಾರೆ. ಸಂಸ್ಥೆಗಳು ಏನ್ರಿ, ಸಂಸ್ಥೆಗಳು ತುಂಬಾ ಇದೆ ರೀ ಪ್ರಪಂಚ ದೇಶದಲ್ಲಿ. ಅನೇಕ ಸಂಸ್ಥೆಗಳಿದೆ ರೀ. ಸಂಸ್ಥೆಗಳು ಇರ್ಲಿ, ತಪ್ಪೇನಲ್ಲ. ಯಾಕಂದ್ರೆ ಈ ಕಾನೂನಿಗೆ ಸರ್ಕಾರ ಇದೆಯಲ್ಲ, ಸರ್ಕಾರಕ್ಕೆ ಲೆಕ್ಕಪತ್ರ ತೋರಿಸೋದಕ್ಕೆ ಸಂಸ್ಥೆಗಳಿರ್ಲಿ. ಹಾಗಂತ ಸಭೆ ಬಂದು ಸಂಪೂರ್ಣವಾಗಿ ದೇವರನ್ನ ಪಕ್ಕಕ್ಕಿಟ್ಟು ಸಂಸ್ಥೆಗೋಸ್ಕರನೇ ಕೆಲಸ ಮಾಡೋದಲ್ಲ. ಈ ಸಂಸ್ಥೆಗಳು ಹೇಗಿದೆಪ್ಪ ಅಂತ ನೋಡುವಾಗ ಸುವಾರ್ತೆಗೋಸ್ಕರ ಕೆಲಸ ಮಾಡಲ್ಲ. ಸತ್ಯವನ್ನ ಸಮಾಜದ ಮಧ್ಯದಲ್ಲಿ ತೆಗೆದುಕೊಂಡು ಹೋಗ್ಬೇಕು ಎಂಬ ಒಂದು ಉದ್ದೇಶದಿಂದ ಕೆಲಸ ಮಾಡ್ತಾ ಇಲ್ಲ. ಹೆಚ್ಚಾಗಿ ಪ್ರಾರಂಭದಲ್ಲಿ ದೇವರ ಸೇವೆ ಮಾಡ್ತೀವಿ ಅಂತ ಹೇಳಿ ಸಂಸ್ಥೆಗಳನ್ನ ಸ್ಥಾಪನೆ ಮಾಡ್ತಾರೆ. ಆಮೇಲೆ ಹಣ, ಆಮೇಲೆ ವ್ಯವಹಾರ ಬೆಳೀತೆ, ದೇವರನ್ನ ಪಕ್ಕಕ್ಕೆ ಇಡ್ತಾರೆ. ಆಗ ಆ ಸಂಸ್ಥೆಗೆ ಅಧಿಕಾರಿಗಳು ಯಾರಿದ್ದಾರೋ ಅವರೇ ದೇವರ ಸ್ಥಾನದಲ್ಲಿ ಕುತ್ಕೊಳ್ತಾರೆ. ಕೊನೆಯದಾಗಿ ಏನಾಗುತ್ತಪ್ಪ ಅಂತ ನೋಡುವಾಗ ಅದೊಂದು ಮತ ಆಗುತ್ತೆ ರೀ. ಮತ ಅಂದ್ರೇನೆ ಮಾಯ, ಮೋಸ. ಅದರಲ್ಲಿ ಕುತಂತ್ರ ಇದೆ, ಅದರಲ್ಲಿ ಸ್ವಾರ್ಥ ಇದೆ, ಅದರಲ್ಲಿ ಮೋಸ ಇದೆ. ಆದ್ದರಿಂದ ಯಾರು ಮತಕ್ಕೆ ಸಂಬಂಧಪಟ್ಟಂತ ಬೋಧನೆ ಮಾಡಿದಾಗ ಅಂತವ್ರು ಸಹವಾಸ ಮಾಡಕ್ ಹೋಗ್ಬೇಡಿ. ಯಾರು ಸತ್ಯ ಹೇಳ್ತಾರೋ ಸತ್ಯವನ್ನ ಕೇಳಿ, ಸತ್ಯವನ್ನ ಯಾರು ಹೇಳಿದ್ರು ಕೇಳಿ, ದೇವರಿಗೆ ಒಳಪಟ್ಟು, ಸಭೆಗೆ ಒಳಪಟ್ಟು ದೇವರ ಸೇವೆಯಲ್ಲಿರಿ. ನಿಜವಾದ ಸಭೆ ಯೇಸು ಕ್ರಿಸ್ತರ ಸಭೆ. ಯೇಸು ಕ್ರಿಸ್ತರ ಸಭೆ. ನಮ್ದು ಕೂಡ ಸಂಸ್ಥೆ ಇದೆ, CCGM ಸಂಸ್ಥೆ, ಕ್ರೈಸ್ಟ್ ಚರ್ಚ್ ಗಾಸ್ಪಲ್ ಮಿನಿಸ್ಟ್ರೀಸ್ ಎಂಬುವಂತ ಸಂಸ್ಥೆ. ಈ ಸಂಸ್ಥೆ ಇರ್ಲಿ, ಯಾಕಂದ್ರೆ ಸರ್ಕಾರಕ್ಕೆ ಲೆಕ್ಕಪತ್ರವನ್ನು ತೋರಿಸೋದಕ್ಕೆ ಅವಶ್ಯಕತೆ ಇರ್ಲಿ. ನಾವು ಸಂಸ್ಥೆಗೇನೆ ಒಳಪಡಬಾರದು, ಯೇಸು ಕ್ರಿಸ್ತರಿಗೆ ಒಳಪಟ್ಟು ಈ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ಬೇಕು. ಮುಖ್ಯವಾಗಿ ದೇವರ ಸಭೆ. ಯಾವ ಸಭೆ? ಯೇಸು ಕ್ರಿಸ್ತರ ಸಭೆ. ಯೇಸು ಕ್ರಿಸ್ತರ ಸಭೆನೇ ಯೇಸು ಕ್ರಿಸ್ತರ ರಾಜ್ಯ. ಯೇಸು ಕ್ರಿಸ್ತರ ಸಭೆನೇ ಯೇಸು ಕ್ರಿಸ್ತರ ರಾಜ್ಯ. ಈ ರಾಜ್ಯವನ್ನ ಕೆಲವರು ನೋಡಿ, ಅಂದ್ರೆ ದೇವರ ರಾಜ್ಯವನ್ನು, ಅದೇ ಮಾತಿದೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಇಲ್ಲಿ ನಿಂತಿರೋರೊಳಗೆ ಕೆಲವರು ದೇವರ ರಾಜ್ಯವನ್ನು ನೋಡುವ ತನಕ ಮರಣ ಹೊಂದುವುದಿಲ್ಲ. ಈ ದೇವರ ರಾಜ್ಯ ನೋಡುವ ತನಕ ನೀವು ಇಲ್ಲಿ ಸ್ವಲ್ಪ ನಿಂತ್ಕೊಂಡಿದ್ದೀರಲ್ಲ, ಇಲ್ಲಿ ಕೆಲವರು ನೋಡುವ ತನಕ ಮರಣ ಹೊಂದುವುದಿಲ್ಲ, ನೋಡಿದ ಮೇಲೆ ಮರಣ ಹೊಂದುತ್ತಾರೆ. ಅವರಿದ್ದಂತ ಕಾಲದಲ್ಲಿ, ಯೇಸು ಪ್ರಭು ಜೊತೆಯಲ್ಲಿ ಇದ್ದಂತ ಕಾಲದಲ್ಲಿ ದೇವರ ರಾಜ್ಯ ಬಂದಿದೆ ಅನ್ನೋದಕ್ಕೆ ಇದಕ್ಕಿಂತ ಇನ್ನೆಂತ ದೊಡ್ಡ ರುಜು ಬೇಕು? ಬುದ್ಧಿವಂತರಿಗೆ ಇದೊಂದು ವಚನ ಸಾಕು. ಇದು ಒಂದು ವಚನ ಸಾಕು ಪ್ರಿಯರೇ, ಬುದ್ಧಿವಂತರಿಗೆ. ಇನ್ನು ಅರ್ಥ ಆಗಿಲ್ಲ ಅಂದ್ರೆ ಹೃದಯ ಇನ್ನು ಏನಾಗಿದೆ, ಮನೋನೇತ್ರಗಳು ಬೆಳಗಿಲ್ಲ ಅಂತ ಅರ್ಥ ರೀ. ದೇವರ ರಾಜ್ಯ ದೇವರ ಸಭೆ, ಯೇಸು ಕ್ರಿಸ್ತರ ಸಭೆ. ಈ ಯೇಸು ಕ್ರಿಸ್ತರ ಸಭೆನೇ ಯೇಸು ಕ್ರಿಸ್ತರ ದೇಹ, ಯೇಸು ಕ್ರಿಸ್ತರ ರಾಜ್ಯ. ಈ ರಾಜ್ಯವನ್ನು ಕುರಿತು, ಈ ಸಭೆಯನ್ನು ಕುರಿತು ಹೇಳುವಂತ ಮಾತು ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆಯನ್ನು ನಾವು ಗಮನಿಸೋಣ.
ಕೊಲೆಸದವರಿಗೆ ಬರೆದ ಪತ್ರಿಕೆ. ಇಲ್ಲಾಂದ್ರೆ ಲೂಕನ ಬರೆದ ಸುವಾರ್ತೆ ನೋಡೋಣ. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 8ನೇ ವಚನ 9ನೇ ವಚನ. 10, 8, 9 ಓದಪ್ಪ. ಮತ್ತು ನೀವು ಯಾವ ಊರಿಗಾದರೂ ಹೋದ ಮೇಲೆ ಆ ಜನರು ನಿಮ್ಮನ್ನು ಸೇರಿಸಿಕೊಂಡರೆ ಅವರು ನಿಮಗೆ ಬಡಿಸಿದ್ದನ್ನು ಊಟ ಮಾಡಿರಿ. ಅಲ್ಲಿರುವ ರೋಗಿಗಳಿಗೆ ವಾಸಿ ಮಾಡಿ ಅವರಿಗೆ, ದೇವರ ರಾಜ್ಯವು ನಿಮ್ಮ ಸಮೀಪಕ್ಕೆ ಬಂದದೆ ಎಂದು ಹೇಳಿರಿ. ದೇವರ ರಾಜ್ಯ ನಿಮ್ಮ ಸಮೀಪಕ್ಕೆ ಬಂದಿದೆ. ಎಲ್ಲಿ ಬಂದಿದೆ? ದೇವರ ರಾಜ್ಯ ನಿಮ್ಮ ಸಮೀಪಕ್ಕೆ ಬಂದಿದೆ ಅಂತ ಹೇಳ್ತಾರೆ. ಮತ್ತಾಯನ್ ಬರೆದ ಸುವಾರ್ತೆ 12ನೇ ಅಧ್ಯಾಯ 28ನೇ ವಚನ ನೋಡಿ. ಮತ್ತಾಯನ್ ಬರೆದ ಸುವಾರ್ತೆ 12ನೇ ಅಧ್ಯಾಯ 28. ನಾನು ದೇವರ ಆತ್ಮನ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ. ಏನ್ ಹೇಳ್ತಾರೆ? 12:28. ನಾನು ದೇವರ ಆತ್ಮನ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ. ದೇವರ ರಾಜ್ಯ ನಿಮ್ಮ ಹತ್ತಿರಕ್ಕೆ ಬಂತಲ್ಲ, ನಿಮ್ಮ ಬಳಿಗೆ ಬಂತಲ್ಲ, ನಿಮ್ಮ ಬಳಿಗೆ ಬಂತಲ್ಲ, ನಿಮ್ಮ ಬಳಿಯಲ್ಲಿ ಸಮೀಪವಾಗಿದೆಯಲ್ಲ. ಇವ್ರೇನ್ ಮಾಡಿದ್ದಾರೆ? ಒಂದೇ ವಚನ, ದೇವರ ರಾಜ್ಯ ಬರ್ಲಿ 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 ಅಂತ ಅದನ್ನ ಹಿಡಿದುಕೊಂಡಿದ್ದಾರೆ. ದೇವರ ರಾಜ್ಯ ನಿಮ್ಮ ಹತ್ತಿರಕ್ಕೆ ಬಂತಲ್ಲ. ಇವ್ರಂತಾರೆ ಇನ್ನು ಬಂದಿಲ್ಲ, ಇನ್ನು ಬಂದಿಲ್ಲ. ಬಂತಲ್ಲ, ಬರ್ಲಿ, ದೇವರಾಜ್ಯ ಬರ್ಲಿ ಅಂತ ನಮ್ಮ ಪ್ರಾರ್ಥನೆ. ದೇವರಾಜ್ಯ ನಿಮ್ಮ ಹತ್ತಿರಕ್ಕೆ ಬಂತಲ್ಲ, ಈ ವಾಕ್ಯ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಬರ್ಲಿ, ಇವಾಗ್ಲೂ ಕೂಡ ಬರ್ಲಿ ಅಂತೇಳಿ ಪ್ರಾರ್ಥನೆ. ಅಂದ್ರೆ ಒಂದೇ ವಚನದಲ್ಲೇ ಅಲ್ಲೇ ನಿಂತ್ಕೊಳ್ತಾರ? ಬೇರೆ ವಚನಗಳು ಬೇಡವಾ? ಆಲೋಚನೆ ಮಾಡಲ್ವಾ? ದೇವರ ರಾಜ್ಯ ನಿಮ್ಮ ಹತ್ತಿರಕ್ಕೆ ಬಂದಿದೆಯಲ್ಲ. ದೇವರ ರಾಜ್ಯನೇ ದೇವರ ಸಭೆ. ಕೊಲೆಸದವರಿಗೆ ಬರೆದ ಪತ್ರಿಕೆ ನೋಡಿ. ಕೊಲೆಸದವರಿಗೆ ಬರೆದ ಪತ್ರಿಕೆ ಏನ್ರಿ? 1ನೇ ಅಧ್ಯಾಯ 13ನೇ ವಚನ. ಕೊಲೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸ್ರಿ. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಸೇರಿಸಿದನು. ಪ್ರಿಯಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಸೇರಿಸಿದನು. ಎಲ್ಲಿದ್ದೀವಿ? ಒಂದು ಕಾಲದಲ್ಲಿ ನಾವೆಲ್ಲರೂ ಕೂಡ ಅಂಧಕಾರದಲ್ಲಿ ಇದ್ದೀವಿ. ಅಂಧಕಾರದಲ್ಲಿ ಅಂದ್ರೆ ಲೋಕದ ಆಚಾರದಲ್ಲಿ, ಲೋಕದ ವಿಚಾರದಲ್ಲಿ, ಲೋಕದ ಒಂದು ಕಾರ್ಯಕ್ರಮದಲ್ಲಿ ಇದ್ದೀವಿ. ಅದು ಅಂಧಕಾರದಲ್ಲಿ, ಕತ್ತಲೆಯಲ್ಲಿ. ಕತ್ತಲೆಯಲ್ಲಿ ಇದ್ದಂತ ನಮ್ಮನ್ನ ಬೆಳಕಿಗೆ ನಡೆಸಿದ್ದಾರ. ಬೆಳಕಿಗೆ. ಇದು ಬೆಳಕಿನ ರಾಜ್ಯ. ದೇವರ ರಾಜ್ಯ ಬೆಳಕಿನ ರಾಜ್ಯ. ಇದು ದೇವರ ಸಭೆ. ದೇವರ ಸಭೆಯಲ್ಲಿ ಸೇರಿಸಿದ್ದಾನ. ದೇವರ ರಾಜ್ಯದಲ್ಲಿ ಅಂದ್ರೆ ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಇದು 1ನೇ ಶತಮಾನದಲ್ಲಿ ಬರೆಯಲ್ಪಟ್ಟಿದೆ. ಸೇರಿಸಿದನು ಅಂದಾಗ ಯಾವಾಗ ಸೇರಿಸಲ್ಪಟ್ಟಿದ್ದಾರೆ? ಅಪೋಸ್ತಲರ ಕೃತ್ಯಗಳು 2ನೇ ಅಧ್ಯಾಯ. ಅಪೋಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 41ನೇ ವಚನವನ್ನು ನೋಡಿ. ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಆ ದಿವಸ ಸುಮಾರು 3,000 ಜನರು ಅವರಲ್ಲಿ ಸೇರಿದರು. ಯಾವರಲ್ಲಿ ಸೇರಿದರು? ದೇವರ ರಾಜ್ಯದಲ್ಲಿ ಸೇರಿದರು. ಯಾರು ಸೇರಿಸಿದ್ದಾರೆ? ದೇವರು ಸೇರಿಸಿದ್ದಾರೆ. 42. ಇವರು ಅಪೋಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಎಲ್ಲರಿಗೂ ಭಯ ಉಂಟಾಯಿತು. ಇದಲ್ಲದೆ ಅನೇಕ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಕ್ರಮಗಳು ಅಪೋಸ್ತಲರ ಕೈಯಿಂದ ನಡೆದವು. ನಂಬಿದವರೆಲ್ಲರೂ ಒಗ್ಗಟ್ಟಾಗಿದ್ದು ತಮ್ಮದೆಲ್ಲವನ್ನು ಹುದುವಾಗಿ ಅನುಭೋಗಿಸುತ್ತಾ ತಮ್ಮ ತಮ್ಮ ಚರಾಸ್ಥಿರ ಸೊತ್ತುಗಳನ್ನು ಮಾರಿ ಬಂದ ಹಣವನ್ನು ಎಲ್ಲರಿಗೂ ಅವರವರ ಅಗತ್ಯವಿದ್ದ ಹಾಗೆ ಹಂಚಿಕೊಡುತ್ತಾ ಇದ್ದರು. ಅವರು ದಿನಾಲು ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ದೇವರನ್ನು ಕೊಂಡಾಡುವವರಾಗಿಯೂ
ಜನರೆಲ್ಲರ ದಯವನ್ನು ಹೊಂದಿದವರಾಗಿಯೂ ಇದ್ದರು. ಕರ್ತನು ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ದಿನಾಲು ಅವರ ಮಂಡಲಿಗೆ ಸೇರಿಸುತ್ತಿದ್ದನು. ಕರ್ತನು ಸೇರಿಸುತ್ತಿದ್ದನು, ದೇವರ ರಾಜ್ಯದಲ್ಲಿ ಸೇರಿಸುತ್ತಿದ್ದನು. ದೇವರ ಮಂಡಲಿ, ದೇವರ ಸಭೆ, ದೇವರ ರಾಜ್ಯ, ಆ ರಾಜ್ಯದಲ್ಲಿ ಸೇರಿಸಿದ್ದಾರೆ. ನಮ್ಮನ್ನು ನಿಮ್ಮನ್ನು ಎಲ್ಲಿ ಸೇರಿಸಿದ್ದಾರೆ? ದೇವರು ತನ್ನ ರಾಜ್ಯದೊಳಗೆ ಸೇರಿಸಿಕೊಂಡಿದ್ದಾನೆ. ತನ್ನ ರಾಜ್ಯ, ಯೇಸು ಕ್ರಿಸ್ತರ ರಾಜ್ಯ. ಸೇರಿಸಿಕೊಂಡಿದ್ದಾನ ಸೇರಿಸಿಕೊಳ್ತಾನ? ಸೇರಿಸಿಕೊಂಡಿದ್ದಾನೆ. ಸೇರಿಸಿಕೊಂಡ ಮೇಲೆ ನಾವು ಸೇರಿಸಲ್ಪಟ್ಟಿದ್ದೀವಿ. ಯಾವಾಗ ನಾವು ದೀಕ್ಷಾ ಸ್ಥಾನವನ್ನ ಪಡ್ಕೊಳ್ತೀವೋ ಆಗ ದೇವರ ರಾಜ್ಯದಲ್ಲಿ ನಾವು ಸೇರಿಸಲ್ಪಟ್ಟಿದ್ದೀವಿ. ಆ ದೇವರ ರಾಜ್ಯವೇ ದೇವರ ಸಭೆ. ದೇವರ ಸಭೆಗೆ ಅನೇಕ ರೀತಿಯಲ್ಲಿ ಹೇಳುವಂಥದ್ದು, ಇದು ನನ್ನ ಶರೀರ ಅಂತಾರೆ. ಯೇಸು ಪ್ರಭು ಶರೀರ ಅಂತಾರೆ. ಯೇಸು ಪ್ರಭು ದೇಹ ಅಂದ್ರೆ ದೇವರ ರಾಜ್ಯ ಎಂಬ ದೇವರ ಸಭೆ ಇದೆಯಲ್ಲ, ಬೇರೆ ಏನಲ್ಲ, ನನ್ನ ದೇಹ ಅಂತಾರೆ ಪ್ರಿಯರೇ. ಯಾರಾದ್ರೂ ಸಭೆಯನ್ನ ಟಚ್ ಮಾಡಿದ್ರೆ ಯಾರನ್ನ ಟಚ್ ಮಾಡಿದ ಹಾಗೆ? ಯಾರನ್ನು ಟಚ್ ಮಾಡಿದ ಹಾಗೆ? ಯೇಸು ಕ್ರಿಸ್ತನನ್ನ ಟಚ್ ಮಾಡಿದ ಹಾಗೆ. ಇವಾಗ ಸೌಲನಿದ್ದಾನೆ, ಸೌಲನು ಸಭೆಯನ್ನು ಟಚ್ ಮಾಡ್ತಾನೆ, ಸಭೆಯನ್ನು ಹಾಳು ಮಾಡ್ತಾನೆ. ಸಭೆಯನ್ನು ಹಾಳು ಮಾಡಿದಾಗ ಸೌಲನೇ ನನ್ನನ್ನು ಯಾಕೆ ಹಿಂಸೆ ಕೊಡುತ್ತಿ? ಯೇಸು ಕ್ರಿಸ್ತರನ್ನ ಏನಾದ್ರೂ ಮುಟ್ಟಿದ್ದಾನ ಈತ? ಮುಟ್ಟಿಲ್ಲ. ಯೇಸು ಕ್ರಿಸ್ತನ ಬಗ್ಗೆ ಏನಾದ್ರೂ ಮಾತಾಡಿದ್ದಾನ? ಇಲ್ಲ. ಯೇಸು ಕ್ರಿಸ್ತರ ಸಭೆಯಲ್ಲಿ ಸೇರಿಸಲ್ಪಟ್ಟವರನ್ನ ಮುಟ್ಟಿ ಹಾಳು ಮಾಡ್ತಾ ಇದ್ದಾನೆ. ಅವಾಗ ಪ್ರಭು ಹೇಳುವಂತ ಮಾತೇನು? ಸೌಲನೇ ಯಾಕೆ ನನ್ನನ್ನ ಹಿಂಸೆ ಪಡಿಸ್ತಾ ಇದ್ದೀಯ? ನೀನೇನಂದ್ಕೊಂಡಿದೀಯಾ? ಕ್ರೈಸ್ತರನ್ನ ನೀನು ಹಾಳು ಮಾಡ್ತಾ ಇದೀಯ. ಆದ್ರೆ ಹಾಳು ಮಾಡೋದು ಯಾರು ಗೊತ್ತಾ? ಹಿಂಸೆ ಕೊಡೋದು ಯಾರು ಗೊತ್ತಾ? ಹಿಂಸೆ ಕೊಡುವಂಥದ್ದು ಯಾರನ್ನ ಕೊಡೋದು ಗೊತ್ತಾ? ನನ್ನನ್ನ ನೀನ್ ಹಿಂಸೆ ಕೊಡ್ತಾ ಇದೀಯ. ಯೇಸು ಪ್ರಭುವನ್ನು ಹಿಂಸೆ ಕೊಡ್ತಾ ಇದ್ದಾನ ಆತ? ಸಭೆಯನ್ನ ಮುಟ್ಟಿದರೆ ನನ್ನನ್ನು ಮುಟ್ಟಿದ ಹಾಗೆ, ಸಭೆಯನ್ನ ಹಿಂಸೆ ಪಡಿಸಿದರೆ ನನಗೆ ಹಿಂಸೆ ಪಡಿಸಿದ ಹಾಗೆ. ನಾವೇನು ಅಂದ್ಕೊಳ್ತೀವಿ? ಸಭೆಯನ್ನ ಏನಾದ್ರೂ ಹಿಂಸೆ ಪಡಿಸಿದ್ರೆ ಅಯ್ಯೋ ಅಂತೇಳಿ ನಾವು ಬಾಧೆ ಪಡ್ತಾ ಇರ್ತೀವಿ. ದೇವ್ರು ನೋಡ್ತಾ ಇಲ್ವಾ? ದೇವ್ರು ಕಾಣ್ತಾ ಇಲ್ವಾ? ಇಂಥವ್ರನ್ನ ಯಾಕೆ ಉಳಿಸಿದ್ದಾನೆ? ನಿನ್ನ ಭಕ್ತಿ ಗೊತ್ತಾಗ್ಬೇಕಾದ್ರೆ ಅವ್ರು ಇರ್ಬೇಕು. ಅರ್ಥ ಆಗುತ್ತಾ ರೀ? ಶೋಧನೆ ಕೊಡೋರು ಇರ್ಬೇಕು, ಹಿಂಸೆ ಕೊಡೋರು ಇರ್ಬೇಕು. ಅವ್ರು ಇರ್ತಾರ, ಇರ್ಲಿ. ಆ ಸಮಯದಲ್ಲಿ ನಿನ್ನ ಭಕ್ತಿ ಗೊತ್ತಾಗ್ಬೇಕು. ನಿನ್ನ ಭಕ್ತಿ ಪ್ರಕಾಶಿಸಬೇಕು. ನೀನು ಕ್ರಿಸ್ತನ ಸಭೆಯಲ್ಲಿ ಇದ್ದೀಯಾ? ನೀನು ಯೇಸು ಕ್ರಿಸ್ತನ ರಾಜ್ಯದಲ್ಲಿ ಇದ್ದೀಯಾ? ಯೇಸು ಕ್ರಿಸ್ತರ ರಾಜ್ಯದಲ್ಲಿ ಇದ್ದಂತ ನೀನು ನಾನು ಏನ್ ಮಾಡ್ಬೇಕು? ಶೋಧನೆಗಳು, ಹಿಂಸೆಗಳು, ತೊಂದರೆಗಳು ಇವಿದ್ದವಂತೇಳಿ ನಾವು ದೇವರನ್ನು ದೂರ ಮಾಡ್ಕೊಳ್ಳೋದಲ್ಲ. ಏನೇ ಸಮಸ್ಯೆ ಇರ್ಲಿ, ಏನೇ ತೊಂದರೆಗಳಿರ್ಲಿ, ಏನೇ ಇರ್ಲಿ, ದೇವರ ಸಭೆಯಲ್ಲಿ ಸೇರಿಸಲ್ಪಡುವಂಥದ್ದು ಇದೆಯಲ್ಲ, ಭಾಗ್ಯ. ಅದು ದೊಡ್ಡ ಭಾಗ್ಯ. ಅದು ಎಲ್ಲಾರ್ಗೂ ಸಿಕ್ಕಿಲ್ಲ. ದೊಡ್ಡ ಭಾಗ್ಯ ಅದು, ಎಲ್ಲಾರ್ಗೂ ಸಿಕ್ಕಿಲ್ಲ. ಈ ದೇವರ ರಾಜ್ಯದಲ್ಲಿ ಇದ್ದಂತ ನಾವು, ಪ್ರಿಯರಾದ ದೇವರ ಮಕ್ಕಳಿರ, ಸೇರಿಸಲ್ಪಟ್ಟಂತ ನಾವು ಏನ್ ಮಾಡ್ಬೇಕು? ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು. ಏನ್ರಿ ಲೋಕದಲ್ಲಿ ಯಾವ ರಾಜ್ಯದಲ್ಲಿ ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು ನೋಡಿದ್ದೀರಾ? ಒಂದ್ ವೇಳೆ ಏನಾದ್ರೂ ಹೇಳಿದ್ರು ಅದು ಸಭೆಯಲ್ಲಿ ಮಾತಾಡೋಕ್ ಮಾತ್ರ, ನಿಜ ಜೀವನದಲ್ಲಿ ಅಲ್ಲ. ನಾವು ಸಭೆಯಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಅದೇ ಪ್ರಕಾರ ನಿಜ ಜೀವನದಲ್ಲಿ ತೋರಿಸ್ತಾ ಇರ್ತೀವಿ. ಹೌದಲ್ವಾ? ನಿಜ ಜೀವನದಲ್ಲಿ ತೋರಿಸುವಂಥದ್ದು. ಮೊನ್ನೆ ಕ್ರಿಸ್ಮಸ್ ಹಬ್ಬ ಬಂತು, ಎಲ್ಲಾರು ಹಬ್ಬ ಮಾಡ್ಕೊಂಡ್ರು. ಕೆಲವರು ಸುವಾರ್ತೆ ಮಾಡಿದ್ದಾರೆ, ದೇವರ ವಾಕ್ಯವನ್ನು ಸಾರಿದ್ದಾರೆ. ದೇವರ ವಾಕ್ಯವನ್ನ ಸಾರುವಂತ ಕಾರ್ಯಕ್ರಮಗಳು ಅಲ್ಲೆಲ್ಲಿ ನಡೆದಿದೆಯಾ? ಕೆರೆಕೆರೆ ಗ್ರಾಮದಲ್ಲಿ ಮೊದಲನೇದಾಗಿ ಹಬ್ಬಕ್ಕೆ ಸಂದರ್ಭವಾಗಿ ಸುವಾರ್ತೆ ಕೂಟವನ್ನು ಏರ್ಪಾಟ್ ಮಾಡಿಕೊಂಡ್ರು. ಅನೇಕರಿಗೆ ಸುವಾರ್ತೆಯನ್ನ ತಿಳಿಸಿದ್ರು. ಎರಡನೇದಾಗಿ ತಮಗೆ ಗೊತ್ತಾದಾಗೆ ತಮಗೆ ಎಷ್ಟು ಕೈಲಾಗುತ್ತೋ ಅಷ್ಟು ಕೆಲವರಿಗೆ, ಬಡವರಿಗೆ ಆ ಸಂದರ್ಭದಲ್ಲಿ ಒಂದು ಬೆಡ್ಶೀಟ್ ಗಳನ್ನ ದಾನ ಮಾಡುವಂಥದ್ದು ನಡೆದಿದೆ. ಅದೇ ಪ್ರಕಾರ
ಮುಂಡರಗಿ ತಾಲೂಕದಲ್ಲಿ. ನಮ್ಮ ದುರ್ಗೇಶ್ ಇದಾನಲ್ಲ, ಆತನು ಕೂಡ ಆ ಪ್ರಾಂತದಲ್ಲಿ ಸುವಾರ್ತೆಯನ್ನು ತಿಳಿಸಿದ್ದಾರೆ. ಕ್ರಿಸ್ಮಸ್ ಸಂದರ್ಭದಲ್ಲಿ ಪೊಲೀಸರ ಬಳಿಯಲ್ಲಿ ಹೋಗಿ ಅನುಮತಿಯನ್ನ ಪಡೆದುಕೊಂಡು ಸುವಾರ್ತೆಯನ್ನ ಸಾರುವಂತದ್ದು, ದೇವರ ರಾಜ್ಯವನ್ನು ಕುರಿತು ತಿಳಿಸುವಂತದ್ದು. ಅದ್ರ ಜೊತೆಗೆ ಊಟ, ತಮ್ಮ ಕೈಲಿ ಏನಾಗುತ್ತೋ ಅದನ್ನ. ಅದೇ ಪ್ರಕಾರ ದೊಡ್ಡ ಕೊತ್ತಿಗೆರೆಯಲ್ಲಿ ಅಲ್ಲಿ ಪ್ರಾರ್ಥನೆ ಇಟ್ಕೊಂಡ್ರೆ ಹೊರಗಡೆ ಕಿರಿಕಿರಿ ಇದೆ. ಆದ್ರೆ ಈ ಸಮಯದಲ್ಲಿ ಏನ್ ಮಾಡಿದ್ರು, ಪೊಲೀಸರ ಮೂಲಕ ಒಂದು ಅನುಮತಿ ಪತ್ರವನ್ನ ತೆಗೆದುಕೊಂಡು ಆಮೇಲೆ ಜನರಿಗೆ ಎಲ್ಲರಿಗೂ ಸುವಾರ್ತೆಯನ್ನ ತಲುಪಿಸುವಂತ ಒಂದು ಕಾರ್ಯಕ್ರಮ. ಊರಲ್ಲಿ ಮೊದಲನೇದಾಗಿ ದೇವರ ಸುವಾರ್ತೆ, ಎರಡನೇದಾಗಿ ಅವ್ರಿಗೆ ಊಟ ಕೊಟ್ಟದ್ದು, ದೇವರ ಪ್ರೀತಿಯನ್ನು ಹಂಚುವಂಥದ್ದು. ಈ ರೀತಿ ಅಲ್ಲಲ್ಲಿ ಕಾರ್ಯಕ್ರಮಗಳು, ಅಂದ್ರೆ ದೇವರ ಪ್ರೀತಿಯನ್ನ ಹಂಚಿ ನಮ್ಮ ಆತ್ಮೀಯರು ಏನ್ ಮಾಡುವಂಥದ್ದು ಎಲ್ಲಾಗ್ಲಿ. ಹುಬ್ಬಳ್ಳಿಯಲ್ಲಿ ಕೂಡ ನಡೀತು, ಬೀದರ್ನಲ್ಲಿ ನಡೀತು. ಓಕೆ, ಅಲ್ಲಲ್ಲಿ ಕಾರ್ಯಕ್ರಮಗಳು. ಅದೇ ಪ್ರಕಾರ ಹಳೇಬೀಡಿನಲ್ಲಿ ನರಸೀಪುರ ಗ್ರಾಮದಲ್ಲಿ ದೊಡ್ಡದಾಗಿ ಮೀಟಿಂಗ್ ಏರ್ಪಾಟ್ ಮಾಡಿದ್ರು. ಅಂದ್ರೆ ತಮ್ಮ ಕಷ್ಟವನ್ನು ದುಡ್ದಂತ ಹಣದಲ್ಲಿ ಸ್ವಲ್ಪ ಹಾಕಿಕೊಂಡು ದೊಡ್ಡದಾಗಿ ಸಭೆಯನ್ನ ಏರ್ಪಾಟ್ ಮಾಡಿ ದೇವರ ಸುವಾರ್ತೆಯನ್ನ ಹೊರಗಡೆ ಇದ್ದಂತ ಎಲ್ಲಾರಿಗೂ ತಿಳಿಸ್ಕೊಟ್ರು. ಎರಡನೇದಾಗಿ ಊರಲ್ಲಿ ಇದ್ದಂತ ಎಲ್ಲಾರ್ಗೂ ಅನ್ನದಾನ ಮಾಡಿದ್ರು ದೇವರ ಹೆಸರಿನಲ್ಲಿ. ಅಲ್ಲಿ ಕುಣಿದಾಡಿಲ್ಲ. ಇವ್ ನೋಡಿ, ಯೇಸು ಕ್ರಿಸ್ತರು ಹುಟ್ಟಿದಾರಂತೇಳಿ ರಸ್ತೆಯಲ್ಲಿ ಏನಪ್ಪಾ ಅಂದ್ರೆ ಸುವಾರ್ತೆ ಮಾಡೋದು ಬಿಟ್ಟು ಕುಣಿದಾಡ್ತಾ ಇರ್ತಾರೆ. ಕುಣಿದಾಡುವಾಗ ದೇವರ ನಾಮವನ್ನ ಅವಮಾನ ಪಡಿಸ್ತಾ ಇದ್ದೀವಾ ಅಥವಾ ದೇವರ ನಾಮವನ್ನ ಮಹಿಮೆ ಪಡಿಸ್ತಾ ಇದೀವಾ ಎನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ದೇವರ ರಾಜ್ಯದಲ್ಲಿ ಬಂದ ಮೇಲೆ, ಈ ರಾಜ್ಯ ಬಂದ ಮೇಲೆ ಬಂದಿದ್ದೇರಿ, ದೇವರ ರಾಜ್ಯ ಬಂದಿದ್ದೇರಿ. ದೇವರ ರಾಜ್ಯ ಬಂದ ಮೇಲೆ ದೇವರ ಪ್ರೀತಿಯನ್ನ ಅವರೆಲ್ಲರೂ ಸಾರಿದ್ದಾರೆ. ನಾವು ಕೂಡ ದೇವರ ಪ್ರೀತಿಯನ್ನು, ದೇವರ ಜ್ಞಾನವನ್ನು ಸಾರಬೇಕು. ಅದು ಯೇಸು ಕ್ರಿಸ್ತರ ಸುವಾರ್ತೆಯಲ್ಲಿದೆ. ಯೇಸು ಕ್ರಿಸ್ತರ ಸುವಾರ್ತೆಯಲ್ಲಿ ದೇವರ ಪ್ರೀತಿ ಇದೆ, ದೇವರ ತ್ಯಾಗ ಇದೆ, ದೇವರ ಕಷ್ಟ ಇದೆ, ಸಿಲುಬೆ ಮರಣ ಇದೆ. ಅದರಲ್ಲಿ ದೇವರ ಪ್ರೀತಿ ಕಾಣುತ್ತೆ. ಇದನ್ನ ಬಿಟ್ಟು ಈ ಲೋಕದಲ್ಲಿ ಏನು ಪರಿಚಯ ನಡೀತಾ ಇದೆ, ಏನು ಸಂದೇಶವನ್ನ ತಲುಪಿಸ್ತಾ ಇದ್ದೀವಿ ಈ ಲೋಕಕ್ಕೆ ಅಂದಾಗ ಭೌತಿಕವಾದಂತ ವಿಷಯಗಳನ್ನ ತಲುಪಿಸ್ತಾ ಇದ್ದೀವಿ. ಆತ್ಮಿಕವಾದಂತ ವಿಷಯವನ್ನ ತಲುಪಿಸ್ಬೇಕು. ಈ ಲೋಕದಲ್ಲಿ ರಾಜ್ಯಗಳಿದ್ರೂ ನಾಶವಾಗದ ರಾಜ್ಯ, ಅಂತ್ಯವಿಲ್ಲದ ರಾಜ್ಯ ಯೇಸು ಕ್ರಿಸ್ತನ ರಾಜ್ಯ. ಅದಕ್ಕೆ ಅಂತ್ಯವಿಲ್ಲ. ಈ ಲೋಕದಲ್ಲಿ ಎಷ್ಟು ಮಂದಿ ಚಕ್ರವರ್ತಿಗಳು ಬಂದ್ರು, ಅರಸರು ಬಂದ್ರು, ಒಡೆಯರು ಬಂದ್ರು, ಅಧಿಕಾರಿಗಳು ಬಂದ್ರು, ಮಂತ್ರಿಗಳು, ಮುಖ್ಯಮಂತ್ರಿಗಳು, ಪ್ರಧಾನ ಮಂತ್ರಿಗಳು, ಇಲ್ಲ ಪ್ರೆಸಿಡೆಂಟ್ಗಳು, ಎಷ್ಟು ಮಂದಿ ಬಂದ್ರು ಕೂಡ ಅವ್ರು ಬರ್ತಾರೆ, ಹೊರಟೋಗ್ತಾರೆ. ಇವ್ರದೊಂದು 5 ವರ್ಷ ಪರಿಪಾಲನೆ, ರಾಜ್ಯ ಪರಿಪಾಲನೆ, ಅವ್ರದ್ದು ಒಂದು 5 ವರ್ಷ ರಾಜ್ಯ ಪರಿಪಾಲನೆ, ಇವ್ರದೊಂದು 5 ವರ್ಷ, 10 ವರ್ಷ, 15 ವರ್ಷ, ಆಮೇಲೆ ಇವ್ರದ್ದು ಬಿದ್ದೋಗುತ್ತೆ. ಈ ಲೋಕದಲ್ಲಿ ಎಷ್ಟೇ ರಾಜ್ಯಗಳಿರ್ಲಿ, ಬಿಜೆಪಿ ರಾಜ್ಯ, ಕಾಂಗ್ರೆಸ್ ರಾಜ್ಯ, ಜನತಾದಳ ರಾಜ್ಯ, ಇನ್ನೊಂದು ರಾಜ್ಯ, ಮತ್ತೊಂದು ರಾಜ್ಯ, 5 ವರ್ಷ, 3 ವರ್ಷ, 4 ವರ್ಷ ಆಳ್ತಾರೆ, ಆಮೇಲೆ ಬಿದ್ದೋಗ್ತಾರೆ. ಯೇಸು ಕ್ರಿಸ್ತರ ರಾಜ್ಯ ಇದೆಯಲ್ಲ, 1ನೇ ಶತಮಾನದಲ್ಲಿ ಸ್ಥಾಪನೆಯಾಗಿದೆ. ಇಂದಿನವರೆಗೆ ಆ ರಾಜ್ಯ ಪ್ರಪಂಚದಲ್ಲಿ ಹರಡಿಕೊಳ್ತಾ ಇದೆ, ಮೂಲೆ ಮೂಲೆಗೆ ತಲುಪ್ತಾ ಇದೆ. ಹೊರಗಡೆ ಇದ್ದವರು ಅಭಿವೃದ್ಧಿ ಆಗ್ತಾ ಇದೆಯಲ್ಲ, ಬಾಯ್ ಬಡ್ಕೊಳ್ತಾ ಇದ್ದಾರೆ. ಎಷ್ಟು ನಾವು ನಿಂದಿಸ್ತಾ ಇದ್ರು, ಎಷ್ಟು ಅವಮಾನ ಪಡಿಸ್ತಾ ಇದ್ರು, ಎಷ್ಟು ತಡಿತಾ ಇದ್ರು, ಇದೇನೆ ಹೀಗೆ ಅಭಿವೃದ್ಧಿ ಆಗ್ತಾ ಇದೆಯಲ್ಲ. ಕೆಲವರು ಹೊಡ್ಕೊಳ್ತಾ ಇರ್ತಾರೆ ಬಾಯ್ ಮುತಾಲಕ್ ಇದ್ದಾನಲ್ಲ, ಮುತಾಲಕ್ ಆಗ್ಲಿ, ಚಕ್ರವರ್ತಿ ಸೂಲಿಬೆಲೆ ಆಗ್ಲಿ, ಪ್ರತಾಪ್ ಸಿಂಹ ಆಗ್ಲಿ, ಇನ್ನು ಕೆಲವರು ಮತ ಚಾಂದಸವಾದಿಗಳು ಬಾಯ್ ಬಡ್ಕೊಳ್ತಾ ಇರ್ತಾರೆ. ಯಾವಾಗ ನೋಡಿದ್ರು ಪ್ರಾರ್ಥನೆ ಅಂತಾರೆ, ಸುವಾರ್ತೆ ಅಂತಾರೆ. ಎಷ್ಟು ಹಿಂಸೆ ಕೊಟ್ರು ಇವು ನಿಲ್ತಾ ಇಲ್ಲ. ಇದು ಆಂಧ್ರದಲ್ಲಿ ನೋಡಿ ಎಷ್ಟು ಹಿಂಸೆ ಕೊಡ್ತಾ ಇರ್ತಾರೆ. ಎಲ್ಲ ಫೈಟ್ ಮಾಡೋದಿರ್ತಾರೆ ವಾಕ್ಯದ ಮೂಲಕ. ಜಗಳ ಆಡಲ್ಲ, ಯಾರು ಕೂಡ ಯುದ್ಧಕ್ಕೆ ಹೋಗಲ್ಲ, ಜಗಳ ಮಾಡಲ್ಲ, ದೇವರ ಪ್ರೀತಿಯನ್ನು ಸಾರ್ತಾರೆ. ಯಾರಾದ್ರೂ ಭಿನ್ನವಾಗಿ ಮಾತಾಡಿದಾಗ ವಾಕ್ಯದ ಮೂಲಕ ಉತ್ತರ ಕೊಡ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಯಾವನೊಬ್ಬನು ಬಾಯಿ ಬಂದಂಗ್ ಮಾತಾಡ್ತಾ ಇದ್ದಾನೆ, ಏನ್ರಿ ಸೇವಕರನ್ನ ಹಿಡಿದುಕೊಂಡು ಇವಾಗ ಹೇಳನ್. ಅಲ್ಲ ಕಣೋ, ನೀನ್ ನಿಂತ್ಕೊಂಡಾಗ ಸಮಾಧಾನದಿಂದ ಕೇಳಿದಾಗ ಉತ್ತರ ಕೊಡೋರು ರಾಶಿ ಇದ್ದಾರಲ್ಲ ನಮ್ಮ ಜನ.
ಸಮಾಧಾನದಿಂದ ಕೇಳ್ದ, ಏನ್ ಉತ್ತರ ಬೇಕು ನಿನ್ಗೆ ಹೇಳು? ಏನ್ ಉತ್ತರ ಬೇಕು ನಿನಗೆ? ಪ್ರತಿ ಉತ್ತರಕ್ಕೆ, ಪ್ರತಿ ಪ್ರಶ್ನೆಗೆ ಉತ್ತರ ಬೈಬಲ್ ಅಲ್ಲಿ ಹೇಳುವಂತರು ಬೋಧಕರಿದ್ದಾರೆ, ಯುವಕರು ಇದ್ದಾರೆ, ಯುವತಿಯರು ಇದ್ದಾರೆ. ಕೇಳೋ ತಾಳ್ಮೆ ಇದೆಯಾ ಅವರಿಗೆ? ದೊಡ್ಡ ರೌಡಿಗಳು, ಗುಂಡಾಗಳು. ಪಾಪ ವಿಲ್ಸನ್ ಕೂಡ ಪ್ರಾರ್ಥನೆ ಕೂಟ ಏರ್ಪಾಟ್ ಮಾಡಿಕೊಂಡಾಗ ಪ್ರಾರ್ಥನೆ ಎಲ್ಲ ಮುಗಿದ ಮೇಲೆ ಗಲಾಟೆ ಮಾಡಿದಾರಂತೆ. ಪ್ರಾರ್ಥನೆ ಎಲ್ಲ ಮುಗಿದ ಮೇಲೆ, ದೇವ್ರ ಸ್ತೋತ್ರವಾಗ್ಲಿ, ಪ್ರಾರ್ಥನೆ ಎಲ್ಲ ಆದ್ಮೇಲೆ ಬಂದು ಏನೋ ಆಗಿದೆ ರೀ. ಮತ್ತೆ ಆಮೇಲೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಸಮಾಧಾನ ಆಗಿದೆ ಅಂತ ಹೇಳ್ದ ವಿಲ್ಸನ್. ದೇವ್ರ ಸ್ತೋತ್ರವಾಗ್ಲಿ. ಅಂದ್ರೆ ವಾಕ್ಯಗಳನ್ನ ಸಾರುವಾಗ ಹೊರಗಡೆ ಇದ್ದವ್ರು ಸಹಿಸ್ಕೊಳ್ಳಲ್ಲ, ಕೆಲವರು ಇದ್ದಾರೆ. ಏನಿದ್ರೂ ಕೂಡ ಇದನ್ನ ಯಾರಾದ್ರೂ ತಡೆಯಕ್ಕಾಗತ್ತಾ? 1ನೇ ಶತಮಾನದಲ್ಲಿ ಇದನ್ನ ತಡೆಯೋದಿಕ್ಕೆ ಅನೇಕರು ಪ್ರಯತ್ನ ಮಾಡ್ತಾರೆ. ಅರಸರು ಪ್ರಯತ್ನ ಮಾಡ್ತಾರೆ, ಒಡೆಯರು ಪ್ರಯತ್ನ ಮಾಡ್ತಾರೆ, ಚಕ್ರವರ್ತಿಗಳು ಪ್ರಯತ್ನ ಮಾಡ್ತಾರೆ. ನಿಲ್ಸಕ್ಕಾಯ್ತಾ ಅಂತ ನೋಡುವಾಗ ಏನಿಲ್ಲ. ಈ ಮಾತುಗಳು ಹಾಗಿದೆ ರೀ, ವಾಕ್ಯಗಳು ಆಗಿದೆ, ವಚನಗಳು ಅದ್ಭುತವಾದಂತ ವಚನಗಳು. ಅಪೋಸ್ತಲರನ್ನ ತಡಿತಾರೆ. ತಡೆದಾಗ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ನಾವು ಸತ್ರು ಪರವಾಗಿಲ್ಲ, ನಾವು ನೋಡಿದ್ದನ್ನ ಕೇಳಿದ್ದನ್ನ ಮಾತಾಡದೆ, ನಾವು ಬೋಧಿಸದೆ ನಿಲ್ಲಲ್ಲ. ಸತ್ತೋಗ್ತಿದ್ ದೇವ್ರ ಸ್ತೋತ್ರವಾಗ್ಲಿ. ಹೊಡಿತೀರಾ? ದೇವ್ರ ಸ್ತೋತ್ರವಾಗ್ಲಿ. ಬೈತೀರಾ? ದೇವ್ರ ಸ್ತೋತ್ರವಾಗ್ಲಿ. ಉತ್ತರ ಮಾತ್ರ ಕೊಡ್ತೀವಿ, ಕೇಳಿ. ನಿಮ್ಮ ಏನು ಪ್ರಶ್ನೆ ಇದೆಯೋ ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀವಿ. ಇವತ್ತು ಕೂಡ ನಮ್ಮ ಸಭೆಯಲ್ಲಿದ್ದಂತ ವಿದ್ಯಾರ್ಥಿಗಳು, ವಿಶ್ವಾಸಿಗಳು, ವಾಕ್ಯದಲ್ಲಿ ಬೆಳೆಯುವಂತ ಪ್ರತಿ ಒಬ್ಬರು ಕೂಡ ಜ್ಞಾನದಲ್ಲಿ ಬೆಳೀರಿ ಪ್ರಿಯರೇ. ಲೋಕದ ಆಸೆ ಪಾಶೆಗಳಿಗೆ ಒಳಪಡಬೇಡಿ. ಯಾರತ್ರ ಮಾತಾಡಿದ್ರು ಪ್ರೀತಿಯಿಂದ, ಕರುಣೆಯಿಂದ ಮಾತಾಡಿ, ಪ್ರೀತಿಯಿಂದ ಮಾತಾಡಿ. ಯಾರು ಕೂಡ ಗರ್ವ ಪಡಕ್ ಹೋಗ್ಬೇಡಿ. ತಗ್ಗಿಸ್ಕೊಳ್ಳಿ, ಯಥಾರ್ಥವಾಗಿ ನಡ್ಕೊಳ್ಳಿ. ಅವರೇನೋ ಪಾಪ ಮಾಡಿದ್ದಾರೆ, ಇವರೇನೋ ಪಾಪ ಮಾಡಿದ್ದಾರೆ, ಅವರೇನೋ ಹಾಗೆ ನಡ್ಕೊಂಡಿದ್ದಾರೆ ಅಂತ ಇನ್ನೊಬ್ಬರು ನೋಡಿ ನಾವು ಯಾರು ಕೂಡ ಮೋಸ ಹೋಗೋದ್ ಬೇಡ. ಯಾಕೆಂದ್ರೆ ನಮ್ಮ ಪ್ರಭು ಶ್ರೇಷ್ಠ ಪ್ರಭು, ಶ್ರೇಷ್ಠನು, ಸರ್ವೋತ್ತಮನು, ಮಹಾಜ್ಞಾನದ ಸಂಗತಿಗಳು ಸತ್ಯವೇದ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಇಂಥ ಜ್ಞಾನದ ಸಂಗತಿಗಳನ್ನ ನಾವು ಅರ್ಥ ಮಾಡಿಕೊಂಡು ಭಯಭಕ್ತಿಯಿಂದ ಜೀವಿಸಬೇಕು. ನೋಡಿ, ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನದಿಂದ, ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದುದರಿಂದ ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡ ಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ಯೇಸು ಕ್ರಿಸ್ತರು ಒಡೆಯ. ಬಹುಶಃ ದಿನದಲ್ಲಿ ಬರುವಂತ ಒಡೆಯನ, ಆಲ್ರೆಡಿ ಒಡೆಯನಾಗಿದ್ದಾನ. ತುಂಬಾ ಜನ ಏನಂತಾರೆ, ಏಸು ರಾಜನಾಗಿ ಬರ್ತಾನೆ. ಏಸು ರಾಜನಾಗಿ ಬರುತ್ತಿದ್ದಾನೆ, ಭೂಲೋಕವನ್ನ ಹಾಳುತ್ತಾನೆ. ತೆಲುಗಿನಲ್ಲಿ ಇದೆಯಲ್ಲ, ಏಸು రాజుగా వచ్చుచున్నాడు, భూలోకమంతా తెలుసుకుంటారు. మరి ఇప్పుడు తెలుసుకోవట్లేదా? ఏసు ప్రభుని తెలుసుకోవట్లేదానా? ಏಸು ಕ್ರಿಸ್ತರನ್ನ ಅರ್ಥ ಮಾಡ್ಕೊಳ್ತಾ ಇಲ್ವಾ? ಸುವಾರ್ತೆ ಸಾರಲ್ ಪಡ್ತಾ ಇಲ್ವಾ? ಇದ್ಯಾವ ರಾಜ್ಯ ಇದು? ಅಂದ್ರೆ ನಮ್ಗೆ ಏನಾದ್ರೂ ಬುದ್ಧಿ ಏನಾದ್ರೂ ಕೆಟ್ಟೋಗಿದ್ಯಾ? ಅಂದ್ರೆ ಆ ಮಾಂಸ ಈ ಮಾಂಸ ತಿಂದು 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 ಬ್ಲಾಕ್ ಆಗಿದೆಯಾ ಮೈಂಡ್? ವಾಕ್ಯಗಳು ಓದಲ್ವಾ? ಒಂದೇ ವಚನ ಇಟ್ಕೊಂಡು ಕೂತ್ಕೊಳ್ತೀರಾ? ನೋಡಿ, ಎಷ್ಟು ಅದ್ಭುತವಾದಂತ ಮಾತು, ಯೇಸು ಕ್ರಿಸ್ತರು ಒಡೆಯರು. ಸ್ವರ್ಗದಲ್ಲಿ, ಭೂಲೋಕದಲ್ಲಿ, ಪಾತಾಳ ಲೋಕದಲ್ಲಿ ಸಂಪೂರ್ಣ ಅಧಿಕಾರ ಯೇಸು ಕ್ರಿಸ್ತರಿಗೆ ತಂದೆಯಾದ ದೇವರಿಗೂ ಕೊಟ್ಟಿದ್ದಾರೆ ಪ್ರಿಯರೇ. ಸಂಪೂರ್ಣ. ಎಷ್ಟೊಂದು ಆತನ ದೇಹದಲ್ಲಿ ನಾವು ಸೇರಿಸಲ್ಪಡ್ತಾ ಇದೀವಿ, ಆತನ ಸಭೆಯಲ್ಲಿ ನಾವು ಸೇರಿಸಲ್ಪಡ್ತಾ ಇದೀವಿ, ಆತನ ರಾಜ್ಯದಲ್ಲಿ ಸೇರಿಸಲ್ಪಡ್ತಾ ಇದೀವಿ. ಸೇರಿಸಲ್ಪಟ್ಟಂತ ನಾವು, ಆ ಸಭೆಯಲ್ಲಿ ಸೇರಿಸಲ್ಪಟ್ಟಂತ ನಾವು
ಪ್ರತಿನಿತ್ಯ ಪ್ರಾರ್ಥನೆ, ಕುಟುಂಬ ಪ್ರಾರ್ಥನೆ, ಸಭೆಯಾಗಿ ಸೇರಿ ಪ್ರಾರ್ಥನೆ, ಸಭೆಯಾಗಿ ಸೇರಿ ಆರಾಧನೆ, ಸಭೆಯಾಗಿ ಸೇರಿ ಸುವಾರ್ತೆ ಅಭಿವೃದ್ಧಿಗೋಸ್ಕರ ದೇವರ ಪ್ರೀತಿಯನ್ನು ಸಾರುವಂತದ್ದು ಎಷ್ಟು ಅದ್ಭುತ, ಎಷ್ಟು ಅದ್ಭುತ. ಸಮಾಧಾನ ಇದೆ, ಸಂತೋಷ ಇದೆ. ಲೋಕದಲ್ಲಿ ಎಲ್ಲ ಗೊಂದಲ, ಎಲ್ಲ ಕಿರಿಕಿರಿ, ಎಲ್ಲ ಸಮಸ್ಯೆಗಳೇ, ಎಲ್ಲಾ ಸಮಸ್ಯೆಗಳು. ಪ್ರಿಯರಾದ ದೇವರ ಮಕ್ಕಳಿರ ಆಲೋಚನೆ ಮಾಡಿ. ದೇವರ ರಾಜ್ಯ ಬಂದಿದ್ದೀರಿ. ದೇವರ ರಾಜ್ಯದಲ್ಲಿ ನಾವೆಲ್ಲರಿದ್ದೀವಿ ಪ್ರಿಯರೇ. ಆ ದೇವರ ರಾಜ್ಯನೇ ದೇವರ ಸಭೆ. ದೇವರ ರಾಜ್ಯನೇ ದೇವರ ಸಭೆ. ಈ ಸಭೆಯಲ್ಲಿ ಪಡಬೇಕು ಅಂದ್ರೆ ಯಾವಾಗ ದೀಕ್ಷೆ ಸ್ಥಾನ ಪಡ್ಕೊಳ್ತಾರೋ ಅವಾಗ ದೇವರ ರಾಜ್ಯದಲ್ಲಿ ನಾವು ಸೇರಿಸಲ್ಪಡ್ತಾ ಇದ್ದೀವಿ. ದೇವರ ರಾಜ್ಯದಲ್ಲಿ ಸೇರಿಸಲ್ಪಟ್ಟಂತ ನಾವು ಕೊನೆ ತನಕ ನಮ್ಮನ್ನ ನಾವು ಕಾಪಾಡಿಕೊಳ್ಬೇಕು. ನಮ್ಮ ಕುಟುಂಬದಲ್ಲಿ ಇದ್ದಂತ ಆತ್ಮಗಳನ್ನ ಕಾಪಾಡಿಕೊಳ್ಬೇಕು. ಸಭೆಯಲ್ಲಿ ಇದ್ದಂತ ಆತ್ಮಗಳನ್ನ ಕಾಪಾಡಿಕೊಳ್ಬೇಕು. ಹೊರಗಡೆ ಭಿನ್ನವಾದ ಬೋಧನೆ ಬಹಳ ಇದೆ, ಭಿನ್ನವಾದ ಸುವಾರ್ತೆ ಬಹಳ ಇದೆ. ಅಂದವ್ರ ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರ್ಬೇಕು. ಏನ್ರಿ, ಭಿನ್ನವಾಗಿ ಸುವಾರ್ತೆ ಮಾಡೋರು ಇರ್ತಾರಲ್ಲ, ಅದ್ರ ಬಗ್ಗೆ ಖಂಡಿತವಾಗಿ ಪ್ರತಿಯೊಬ್ಬರು ಕೂಡ ಗ್ರಹಿಸ್ಕೊಳ್ಬೇಕು ಪ್ರಿಯರೇ. ಮೋಸ ಹೋಗ್ಬಾರ್ದು, ಜಾಗ್ರತೆ. ಕೊನೆ ದಿನಗಳಲ್ಲಿ ಇದ್ದೀವಿ, ಕೊನೆ ದಿನಗಳಲ್ಲಿ ನಾವೆಲ್ಲರಿದ್ದೀವಿ ಪ್ರಿಯರೇ. ಮೋಸ ಹೋಗ್ಬಾರ್ದು, ಜಾಗ್ರತೆಯಿಂದ ನಾವು ಜೀವಿಸ್ಬೇಕು. ಪ್ರಕಟಣೆ ಗ್ರಂಥ ಕೊನೆಯದಾಗಿ ಮುಗಿಸ್ತೀನಿ. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 9ನೇ ವಚನ 10ನೇ ವಚನ. ನಿಮ್ಮ ಸಹೋದರನು ಯೇಸುವಿನ ನಿಮಿತ್ತ ಹಿಂಸೆಯಲ್ಲಿಯೂ ರಾಜ್ಯದಲ್ಲಿಯೂ ತಾಳ್ಮೆಯಲ್ಲಿಯೂ ನಿಮ್ಮೊಂದಿಗೆ ಪಾಲುಗಾರನೂ ಆಗಿರುವ ಯೋಹಾನನೆಂಬ ನಾನು ದೇವರ ವಾಕ್ಯಕ್ಕೋಸ್ಕರವೂ ಯೇಸುವಿನ ವಿಷಯವಾದ ಸಾಕ್ಷಿಗೋಸ್ಕರವೂ ಪತ್ಮೋಸ್ ದ್ವೀಪದಲ್ಲಿದ್ದೆನು. ನೋಡಿದ್ರ, ಅಂದ್ರೆ ಯೋಹಾನನು ಹೇಳುವಂತ ಮಾತು ಗಮನಿಸ್ಬೇಕು. ನಿಮ್ಮ ಸಹೋದರನು ಯೇಸುವಿನ ನಿಮಿತ್ತ ಹಿಂಸೆಯಲ್ಲಿಯೂ ರಾಜ್ಯದಲ್ಲಿಯೂ, ಹಿಂಸೆಯಲ್ಲಿಯೂ ರಾಜ್ಯದಲ್ಲಿಯೂ ಅಂತಾನೆ. ಹಿಂಸೆಯಲ್ಲಿದ್ದೀನಿ, ಅವ್ರ ರಾಜ್ಯದಲ್ಲಿ ನಾನಿದ್ದೀನಿ. ಹಿಂಸೆಯಲ್ಲಿಯೂ ರಾಜ್ಯದಲ್ಲಿಯೂ ತಾಳ್ಮೆಯಲ್ಲಿಯೂ ನಿಮ್ಮೊಂದಿಗೆ ಪಾಲುಗಾರನು ಆಗಿರುವ ಯೋಹಾನನೆಂಬ ನಾನು ದೇವರ ವಾಕ್ಯದಗೋಸ್ಕರ, ಯೇಸುವಿನ ವಿಷಯವಾದ ಸಾಕ್ಷಿಗೋಸ್ಕರ ಪತ್ಮೋಸು ದ್ವೀಪದಲ್ಲಿ ಇದ್ದೆನು. ನಾನು ಕರ್ತನ ದಿನದಲ್ಲಿ ದೇವರ ಆತ್ಮವಶನಾಗಿ ನನ್ನ ಹಿಂದುಗಡೆ ತುತೂರೆ ಶಬ್ದದಂತಿರುವ ಮಹಾಶಬ್ದವನ್ನು ಕೇಳಿದೆನು. ಮಹಾಶಬ್ದವನ್ನು ಕೇಳಿದೆನು. ನೋಡಿದ್ರ, ದೇವರ ರಾಜ್ಯದಲ್ಲಿ ಇದ್ದಾನಂತೆ. ದೇವರ ರಾಜ್ಯದಲ್ಲಿ ಅವರಿದ್ದಾರಂತೆ. ನಾವೇನ್ ಹೇಳ್ತೀವಿ? ದೇವರ ರಾಜ್ಯ ಬರ್ಲಿ ಅಂತೀವಿ. ದೇವರ ರಾಜ್ಯ ಬಂದಿದೆ, ದೇವರ ರಾಜ್ಯದಲ್ಲಿ ನಾವಿದ್ದೀವಿ ಅಂತ ಹೇಳಿ ಅವರು ಒಪ್ಪಿಕೊಂಡಿದ್ದಾರೆ. ಅಪೋಸ್ತಲರು ಒಪ್ಪಿಕೊಂಡಿದ್ದಾರೆ, ನಾವು ದೇವರ ರಾಜ್ಯದಲ್ಲಿ ಇದ್ದೀವಿ ಅಂತ ಹೇಳಿ. ಬಂದ್ರೆ ಒಪ್ಕೊಳ್ತಾರ, ಬಾರದೇ ಇದ್ರೆ ಒಪ್ಕೊಳ್ತಾರ. ಅವರು ಬಂದಿರುವುದರಿಂದ ಒಪ್ಪಿಕೊಂಡಿದ್ದಾರೆ. ಆ ದೇವರ ರಾಜ್ಯ ಬೇರೆ ಯಾವುದೂ ಅಲ್ಲ, ದೇವರ ಸಭೆ. ಈ ದೇವರ ಸಭೆಯಲ್ಲಿ ಪ್ರೀತಿ, ಪ್ರೇಮ, ಸಮಾಧಾನ, ಸಂತೋಷ, ಉಲ್ಲಾಸ, ದೇವರ ಜ್ಞಾನ, ಆತ್ಮಿಕ ಜ್ಞಾನ ಇದೇ ಕಾಣುತ್ತೆ. ಆತ್ಮಿಕ ಜ್ಞಾನ ಇಲ್ಲ, ಲೋಕದ ರೀತಿಯಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ, ಲೋಕದ ರೀತಿಯಲ್ಲಿ ಅಂದಾಗ ಅಲ್ಲಿ ದೇವರ ಪ್ರೀತಿ ಇಲ್ಲ, ದೇವರ ರಾಜ್ಯನು ಅವ್ರ ಬಳಿಯಲ್ಲಿ ಇಲ್ಲ ಅಂತ ಅರ್ಥ. ಅವರು ಒಳಪಟ್ಟಿಲ್ಲ ಅಂತ ಅರ್ಥ ದೇವರ ರಾಜ್ಯಕ್ಕೆ. ದೇವರ ರಾಜ್ಯಕ್ಕೆ ಒಳಪಟ್ಟವರು, ಸಭೆಯಲ್ಲಿ ಇದ್ದವರು ಯಾವಾಗ್ಲೂ ದೇವರ ಧ್ಯಾನದಲ್ಲಿ ಭಕ್ತಿಯಲ್ಲಿ ಇರ್ಬೇಕು ಪ್ರಿಯರು. ಇವತ್ತು 4ನೇ ಭಾಗವನ್ನು ಮಾತಾಡಿದ್ದೀನಿ. ಇನ್ನು ಬಹಳ ವಿಷಯಗಳಿದೆ, ಮಾತಾಡ್ಕೊಳ್ಳೋಣ. ಇವತ್ತು ನಾನು ಚಿತ್ರದುರ್ಗ ಹೋಗ್ಬೇಕು. ಏನ್ರಿ, ದೇವರ ರಾಜ್ಯವನ್ನು ಕುರಿತು ಗಟ್ಟಿಯಾಗಿ ಸಾರಿ ಇರುವುದರಿಂದ ಏನು ಸುಮ್ನೆ ಕೇಸ ನಮ್ಗೆ, ಹೌದಲ್ವಾ? ದೇವರ ರಾಜ್ಯವನ್ನು ಕುರಿತು ಇದ್ದ ಹಾಗೆ ಸಾರಿದಾಗ, ತಪ್ಪು ಮಾತಾಡಿದಾಗ ಏನ್ರಿ ಬಾಯಿ ಬಂದಂಗೆ ಮಾತಾಡಿದ್ರಲ್ವ ಪ್ರಿಯರೇ? ಬಾಯಿ ಬಂದ ಯೇಸು ಕ್ರಿಸ್ತರ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡಿದ್ರು. ಬೈಬಲ್ ಅಂತ ಬೋಧನೆ, ಇಂಥ ಬೋಧನೆ ಅಂತ ಏನೇನೋ ಹೇಳಿದ್ರು. ನಾವೇನ್ ಹೇಳಿದ್ವಿ? ವಾಕ್ಯದ ಮೂಲಕ ಇದಲ್ಲಪ್ಪ ಇದು ಅಂತ ಹೇಳಿ ಹೇಳ್ಕೊಟ್ವಿ. ಅದ್ರ ನಮ್ಮ ಮೇಲೆ ದ್ವೇಷ ಇಟ್ಕೊಂಡು ಇವರನ್ನ ಜೈಲಿಗೆ ಹಾಕ್ಸೋಣ ಅಂತ ಹೇಳಿ ಕೇಸ್ ಹಾಕಿದ್ರು. ಎಷ್ಟು ವರ್ಷ ಆಯ್ತು? ಸುಮಾರು 3 ವರ್ಷಗಳಿಂದ ಹೋಗ್ತಾ ಇದ್ದೀನಿ, ಬರ್ತಾ ಇದ್ದೀನಿ. ತಿಂಗಳು ಒಂದ್ಸರಿ ಏನ್ರಿ ಕರಿತಾ ಇರ್ತಾರೆ, ಕೋರ್ಟ್ ಇಂದ ಆರ್ಡರ್ ಬರ್ತಾ ಇರುತ್ತೆ, ವಾಯ್ದಾ. ಯಾರಿಗೋಸ್ಕರ ನಿಂತ್ಕೊಳ್ಳುವಂಥದ್ದು? ಸಂತೋಷ ಇದೆ, ನಾನು ಹೋಗ್ತೀನಿ ಬರ್ತೇನೆ. ಯಾಕಂದ್ರೆ ಪ್ರತಿನಿತ್ಯ ನಿಮ್ಮ ಪ್ರಾರ್ಥನೆ ನೆನೆಸ್ಕೊಳ್ತಾ ಇದ್ದೀರಲ್ಲ, ಪ್ರತಿನಿತ್ಯ
ನನಗೋಸ್ಕರ, ನನ್ನ ಕುಟುಂಬದಗೋಸ್ಕರ ಆ ಪ್ರಾರ್ಥನೆ ನಡೆಸುವಂಥದ್ದು. ದೇವ್ರು ಕಾಪಾಡ್ತಾ ಇದ್ದಾರೆ, ನಡೆಸ್ತಾ ಇದ್ದಾರೆ ದೇವ್ರು. ಕಷ್ಟ ಶೋಧನೆಗಳಿದೆ, ಸಮಸ್ಯೆಗಳಿದೆ. ಏನ್ರಿ ಸುವಾರ್ತೆ ಭಾರ ಹೊತ್ಕೋಬೇಕು. ಆಮೇಲೆ ಕಾರ್ಯಕ್ರಮ ನಡಿಬೇಕಾದ್ರೆ ಬಹಳ ಕೆಲಸ ಇದೆ ರೀ. ಕಣ್ಣಿಗೆ ನಿದ್ದೆ ಇರಲ್ಲ. ಆದ್ರೂ ನಾವೇನ್ ಮಾಡ್ಬೇಕು ಹೇಳಿ? ಕಷ್ಟಪಡ್ಬೇಕು. ಇರೋದು ಸ್ವಲ್ಪ ಕಷ್ಟ ಪಡ್ತಾ ಇದೀವಿ. ಮತ್ತೆ ನೀವೆಷ್ಟು ಪಡ್ತಾ ಇದ್ದೀರಾ? ನೀವೆಷ್ಟು ಕಷ್ಟ ಪಡ್ತಾ ಇದ್ದೀರಿ? ದೇವರ ಕಾರ್ಯಕ್ರಮ ನಡೆಯುವಾಗ, ದೇವರ ಕಾರ್ಯಕ್ರಮ ಇದೆಯಲ್ಲ, ಎಲ್ಲಾರ ಕೈಗಳು ಜೋಡಿಸ್ಬೇಕು. ಎಲ್ಲಾರು ಸಹಾಯ ಮಾಡ್ಬೇಕು. ಎಲ್ಲಾರು ಕೂಡ ಕೆಲಸ ಮಾಡ್ಬೇಕು. ದೇವರ ಕಾರ್ಯಕ್ರಮ ನಡೆಯುವಾಗ ಕೆಲವ್ರು ಮಾಡ್ತಾ ಇದಾರೆ. ಕೆಲವ್ರು ಮನಸ್ಫೂರ್ತಿಯಿಂದ ಏನ್ರಿ ಸಹಾಯ ಮಾಡುವಂಥದ್ದು. ದೇವ್ರ ಸ್ತೋತ್ರವಾಗ್ಲಿ. ಹೊಸ ಹೊಸ ಹಾಡುಗಳು ಬರ್ತಾ ಇದೆ. ಬಹಳ ಕಾರ್ಯಕ್ರಮ ಇದೆ. ಆದ್ದರಿಂದ ನಾನು ಪ್ರಾರ್ಥನೆ ಮಾಡಿ ನಾನು ಹೊರಡ್ತೀನಿ. ನನಗೋಸ್ಕರ ಪ್ರಾರ್ಥನೆ ನೆನಪು ಮಾಡ್ಕೊಳ್ಳಿ. ಓಕೆ. ಈ ರಾಜ್ಯವನ್ನು ಕುರಿತು ಇನ್ನೂ ಅನೇಕ ವಿಷಯಗಳು ತಿಳಿಸ್ಬೇಕಾಗಿದೆ. ಎಲ್ಲವನ್ನು ತಿಳಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಪ್ರಿಯರ ದೇವ್ರ ಮಕ್ಕಳಿರ, ಮುಂದಿನ ವಾರ ಅಂದ್ರೆ ಡಿಸೆಂಬರ್ 31ನೇ ತಾರೀಕು, ಕ್ಷಮಿಸ್ಬೇಕು, ಅವತ್ತು ರಾತ್ರಿ ಪ್ರಾರ್ಥನೆ ಕೂಟ ಇರುತ್ತೆ. ಎಲ್ಲರೂ ಬನ್ನಿ. ಆಮೇಲೆ 7ನೇ ತಾರೀಕು 8, 9, 10, 11 5 ದಿನ ಬೈಬಲ್ ಸೆಮಿನಾರ್ ಇರುತ್ತಲ್ಲ, ಇಲ್ಲಿ ಬನ್ನಿ. ಎಲ್ಲರೂ ಸೇರೋಣ, ಕೂಡೋಣ, ದೇವರ ಧ್ಯಾನದಲ್ಲಿ ಇರೋಣ. ಎಲ್ಲರೂ ಕುಟುಂಬ ಸಹಿತವಾಗಿ ಬನ್ನಿ. ಮನೆ ಬಿಟ್ಟು, ಮನೆ ಚಿಂತೆ ಬಿಟ್ಬಿಡಿ. ವರ್ಷಕ್ಕೊಂದ್ಸಾರಿ ಈ ರೀತಿ ಸಭೆಯಾಗಿ ನಾವೆಲ್ಲರೂ ಕೂಡೋಣ. ಸಭೆಯ ಒಂದು ಸಹವಾಸದಲ್ಲಿ ಆತ್ಮಿಕವಾಗಿ ಅನ್ಯೋನ್ಯತೆಯಲ್ಲಿ ನಾವೆಲ್ಲರೂ ಸೇರೋಣ, ದೇವರ ಜ್ಞಾನವನ್ನ ಕಲಿಯೋಣ. ಓಕೆ. ಎಲ್ಲರೂ ಬನ್ನಿ, ಕುಟುಂಬ ಸಹಿತವಾಗಿ ಬನ್ನಿ. ಓಕೆ ಪ್ರಿಯರೇ, ಇಲ್ಲಿ ಊಟದ ವ್ಯವಸ್ಥೆ, ಟಿಫಿನ್, ಬ್ರೇಕ್ಫಾಸ್ಟ್ ಏನೇನಿದೆ ಎಲ್ಲವನ್ನು ದೇವ್ರ ಕೃಪೆ ಮೂಲಕ ಏರ್ಪಾಟ್ ಮಾಡ್ತಾ ಇದ್ದೀವಿ. ಎಲ್ಲರೂ ಸೇರೋಣ, ದೇವರನ್ನ ಧ್ಯಾನಿಸೋಣ, ವಾಕ್ಯಗಳನ್ನ ಕಲಿಯೋಣ, ದೇವರ ಪ್ರೀತಿಯನ್ನ ಸಮಾಜಕ್ಕೆ ಪರಿಚಯ ಮಾಡೋಣ. ಎಲ್ಲರ ತಲೆಬಾಗ್ಸರಿ ಚಿಕ್ಕದಾಗಿ ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ. ಸರ್ವವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂತ ನಮ್ಮ ತಂದೆಯ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ಹೌದು ತಂದೆ, ನಿಮ್ಮ ಪ್ರಿಯ ಕುಮಾರನ ಮೂಲಕ ನಿಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡಿದ್ದೀರಾ. 1ನೇ ಶತಮಾನದಲ್ಲಿ ಸಂಪೂರ್ಣ ಅಧಿಕಾರವನ್ನು ಪ್ರಭುಗೆ ಕೊಟ್ಟಿದ್ದೀರಾ ತಂದೆಯ ದೇವರೇ. ನಮ್ಮನ್ನು ಪ್ರಭು ದೇಹದಲ್ಲಿ ಸೇರಿಸಿದ್ದೀರಾ ತಂದೆ, ರಾಜ್ಯದಲ್ಲಿ ಸೇರಿಸಿದ್ದೀರಾ ತಂದೆ, ದೀಕ್ಷೆ ಸ್ನಾನದ ಮೂಲಕ. ಅದಕ್ಕೆ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು. ಸಭೆಯಲ್ಲಿ ಇದ್ದಂತ ಎಲ್ಲಾ ನಿಮ್ಮ ಮಕ್ಕಳಿಗೆ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರನ್ನು ಕನಿಕರಿಸಿ ಕಾಪಾಡಿ, ನಿಮ್ಮ ಜ್ಞಾನದಲ್ಲಿ, ಭಕ್ತಿಯಲ್ಲಿ ಜೀವಿಸುವಂತೆ ಸಹಾಯ ಮಾಡಿ. ಈ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ನಿಮ್ಮ ಮಕ್ಕಳಿದ್ದಾರೋ ಎಲ್ಲಾರನ್ನು ಹೆಸರುಗಳಿಂದ ಆಸ್ತರಿಸಿ. ಒಂದು ವೇಳೆ ಯಾರಾದ್ರೂ ಅನಾರೋಗ್ಯದಲ್ಲಿದ್ರೆ ಅಂತ ಮಕ್ಕಳನ್ನು ಮುಟ್ಟಿ, ಬಾಧೆಯಲ್ಲಿ ಕಷ್ಟದಲ್ಲಿದ್ರೆ ಅಂತ ಮಕ್ಕಳನ್ನು ಮುಟ್ಟಿ ಸರಿಪಡಿಸಿ ತಂದೆ. ಸತ್ಯವಾದ ಸುವಾರ್ತೆಯನ್ನು ತಲುಪಿಸುವಂತೆ ನಮಗೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ಧನ್ಯವಾದಗಳು, ವಂದನೆಗಳನ್ನ. ವಂದನೆಗಳು. ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರ ಆತ್ಮರ ಅನ್ಯೋನ್ಯ ಸಹವಾಸವು ಸದಾ ಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಎಲ್ಲರಿಗೂ ವಂದನೆಗಳು. ನಾನು ಪ್ರಯಾಣ ಮಾಡ್ಬೇಕಾಗಿದೆ, ಆದ್ದರಿಂದ ನಾನು ಮುಗಿಸ್ಕೊಳ್ತಾ ಇದ್ದೀನಿ. ಆಮೇಲೆ ರೇಖಾ ಸಿಸ್ಟರ್ ಅವರು ಕಾರ್ಯಕ್ರಮ ಮುಂದುವರಿಸ್ತಾರೆ. ಓಕೆ. ಎಲ್ಲರಿಗೂ ಧನ್ಯವಾದಗಳು.